ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ಎಲ್ಲ ಸಹೋದರ ಸಹೋದರಿಯರೇ ಮತ್ತು ನನ್ನ ಜೊತೆಗೆ ಉಪಸ್ಥಿತ ಇರುವಂತಹ ನಮ್ಮ ಅಧ್ಯಕ್ಷರೇ ಎಲ್ಲರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತಾ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಸಿಟಿ ಲಾಟ್ನವರಿಗೆ ವಂದನೆಯನ್ನು ಅರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಾವು ಹಿಂದೆ ಹೋದ ತಿಂಗಳು ಅಸತೋಮ ಸದ್ಗಮಯ ಅದು ಒಂದು ಶ್ಲೋಕ ನಮಗೆ ಗೊತ್ತಿದೆ, ಅದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದನ್ನು ಜ್ಯೋತಿ ಹಚ್ಚುವಾಗ ನಾವು ಉಪಯೋಗಿಸ್ತೇವೆ, ಬಹಳ ವೇಳೆಯಲ್ಲಿ ಅದನ್ನು ನಾವು ಉಪಯೋಗಿಸ್ತೇವೆ. ಹಾಗಾಗಿ ಇವತ್ತಿನ ಎರಡನೆಯ ಭಾಗ ಅಂದರೆ ಅದೇ ಶ್ಲೋಕದ ಎರಡನೆಯ ಭಾಗವನ್ನು ನಾವು ನೋಡೋಣ. ಅದೇನು ಅಂತ ಹೇಳಿದರೆ ತಮಸೋಮ ಜ್ಯೋತಿರ್ಗಮಯ. ಇದು ಅಸತೋಮ ಸದ್ಗಮಯ ಅನ್ನುವ ಸಾಲಿನ ನಂತರ ಬರುವಂತಹ ಒಂದು ಸಾಲು. ನಾವು ಹೋದ್ಸರ್ತಿ ಇದರ ಬಗ್ಗೆ ವಿಶದವಾಗಿ ತಿಳ್ಕೊಳ್ಳುವಾಗ ಏನು ತಿಳ್ಕೊಂಡ್ವಿ ಅಂತ ಹೇಳಿದ್ರೆ, ಸತ್ಯದ ಕಡೆಯಿಂದ ಸಾಧಕ ಸತ್ಯದ ಕಡೆಗೆ ಹೋಗೋದು ಹೇಗೆ, ಅಸತ್ಯದ ಕಡೆಯಿಂದ ಸತ್ಯದ ಕಡೆಗೆ ಹೋಗುವುದು ಹೇಗೆ, ಅಂದರೆ ಸತ್ಯವನ್ನೇ ಅದೇ ನಮ್ಮ ಗುರಿ. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಅಸತ್ಯದ ಕಡೆಯಿಂದ ಸತ್ಯದ ಕಡೆಗೆ ಹೋಗೋದು. ಹೋದ ತಿಂಗಳ ನಾವೇನು ಮಾಡಿದ್ವಿ, ಅದನ್ನು ಸರಿಯಾದ ರೀತಿಯಲ್ಲಿ ಅಂದರೆ ಅಸತ್ ಅಂದರೆ ಯಾವುದು, ಸತ್ ಅಂದರೆ ಯಾವುದು, ಅಸತ್ತಿನಿಂದ ಸತ್ ಕಡೆಗೆ ಹೋಗುವ ದಾರಿ ಯಾವುದು, ಹೇಗೆ ಸಾಧಕ ಮುಂದುವರಿಬೇಕು ಅನ್ನೋಂಥ ಇಷ್ಟು ವಿಷಯವನ್ನು ನಾವು ಹೋದ ಸರ್ತಿ ತಿಳ್ಕೊಂಡ್ವಿ. ಅದಕ್ಕೆ ಈ ಸರ್ತಿ ಏನು ಮಾಡೋಣ ಅಂದರೆ, ತಮಸ್ಸಿನಿಂದ ಜ್ಯೋತಿಯ ಕಡೆಗೆ ಹೋಗುವುದು ಹೇಗೆ ಅಂತ ಹೇಳಿ ನೋಡೋಣ. ಅಂದರೆ ಕತ್ತಲಿನಿಂದ ಬೆಳಕಿನೆಡೆಗೆ ನನ್ನನ್ನು ಕರೆದುಕೊಂಡು ಹೋಗು ಅಂತ ಹೇಳಿ ಒಬ್ಬ ಶಿಷ್ಯ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಒಂದು ಸಾಲು ಇದು. ಹಾಗಾಗಿ ಇಲ್ಲಿ ಶಿಷ್ಯ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಾನೆ. ಅಂದರೆ ಅವನೇನು ಮಾಡಬೇಕಾಗಿಲ್ವಾ ಅಂದರೆ ಇಲ್ಲ, ಅವನ ಸಾಧನೆ ಪುರುಷ ಪ್ರಯತ್ನ ಇದ್ದೇ ಇರಬೇಕು, ಅದಕ್ಕೆ ದೈವ ಬಲ ಕೂಡ ಒಂದು ಸ್ವಲ್ಪ ಬೇಕಾಗುತ್ತೆ. ಅದಕ್ಕಾಗಿ ಅವನು ಈ ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ. ಅವನ ಪ್ರಯತ್ನ ನಡೀತಾನೆ ಇದೆ, ಪುರುಷ ಪ್ರಯತ್ನ ಸಾಧನೆ ನಡೀತಾನೆ ಇದೆ. ತಮಸ್ಸು ಅಂದರೆ ಏನು ಅಂತ ಹೇಳಿ ನೋಡೋಣ. ಯಾಕೆಂದರೆ ತಮಸ್ಸಿನಿಂದ ನಾವು ಜ್ಯೋತಿಯ ಕಡೆಗೆ ಹೋಗಬೇಕು ಅಂದಾಗ ತಮಸ್ಸು ಅಂದ್ರೇನು, ಜ್ಯೋತಿ ಅಂದ್ರೇನು, ಈ ಎರಡು ಪದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ತಮಸ್ಸಿನಿಂದ ಜ್ಯೋತಿಯ ಕಡೆಗೆ ಹೋಗೋದು ಹೇಗೆ ಅಂತ ಅರ್ಥ ಆಗುತ್ತೆ. HPB ಅಮ್ಮ ಅವರು ಬರೀತಾರೆ ಒಂದು ಕಡೆ, ತಮಸ್ಸು ಅಂದರೆ ಏನು ಅಂತ ಹೇಳಿ ಅವರು ಬರೀತಾರೆ. ಅವ್ರು ಹೇಳ್ತಾರೆ, ತಮಸ್ ಈಸ್ ದಿ ಕ್ವಾಲಿಟಿ ಆಫ್ ಡಾರ್ಕ್ನೆಸ್, ಆಮೇಲೆ ಫೌಲ್ನೆಸ್ ಆ್ಯಂಡ್ ಇನರ್ಷಿಯಾ, ಆಲ್ಸೋ ಆಫ್ ಇಗ್ನೋರೆನ್ಸ್ ಆ್ಯಸ್ ಮ್ಯಾಟರ್ ಈಸ್ ಬ್ಲೈಂಡ್ ಅಂತ ಹೇಳಿ ಹೇಳ್ತಾರೆ. ಅದರಿಂದ ಅಂದರೆ ಅದರ ಅರ್ಥ ಏನು ಅಂದರೆ, ತಮಸ್ಸು ಕತ್ತಲಿನ ಒಂದು ಗುಣ, ಅದು ಮಲಿನವಾದಂತಹದ್ದು, ಮಲಿನತೆಯನ್ನು ಹೊಂದಿರುವಂತಹದ್ದು, ಒಪೇಗ ಅಲ್ಲ ಅಂತ ಹೇಳ್ತಾರೆ. ಮತ್ತು ಜಡತ್ವವನ್ನು ಹೊಂದಿರುವಂತಹದ್ದು, ಜೊತೆಗೆ ಅದು ಭೌತದ್ರವ್ಯ ಹಾಗೂ ಮೂಢತ್ವವನ್ನು ಹೊಂದಿದೆ ಅಂತ ಹೇಳ್ತಾರೆ. ಅದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ, ತಮಸ್ಸು ಅಂದರೆ ಜ್ಯೋತಿಗೆ ವಿರುದ್ಧವಾದದ್ದು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಹಾಗೆ ತಮಸ್ಸು ಅನ್ನುವಂತಹದ್ದು ಮೂಲ ಪ್ರಕೃತಿಯ ಮೂರು ಮುಖ್ಯ ಗುಣಗಳಿದೆಯಲ್ಲ, ಸತ್ವ, ರಜಸ್ ಮತ್ತು ತಮಸ್. ಅಂದರೆ ಮೂಲ ಪ್ರಕೃತಿಗಿರುವಂಥ ಮೂರು ಗುಣಗಳದು. ಅವುಗಳಲ್ಲಿ ಇದು ಮೂರನೆಯದು. ಅಂದರೆ ಸತ್ವ ಮೊದಲನೇದು, ರಜಸ್ ಎರಡನೆಯದು, ತಮಸ್ ಮೂರನೆಯದು. ಅಂದರೆ ಇದೇ ಒಂದು ಗುಣ, ಮೂಲ ಪ್ರಕೃತಿಯ ಗುಣ ಅಂದಾಗ ನಾವು ಹೇಗೆ ಗೆಲ್ಲೋದು, ನಮ್ಮಲ್ಲಿ ಅದು ಬಂದೇ ಬರುತ್ತೆ. ಅದು ಹೇಗೆ ಗೆಲ್ಲೋದು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ವಿಶ್ವದ ಸೃಷ್ಟಿ ಆಗಬೇಕಾದಾಗ, ಅಂದರೆ ಇಡೀ ವಿಶ್ವದ ಸೃಷ್ಟಿ ಹೇಗಾಯಿತೋ ಅದರಲ್ಲ, ಆವಾಗ ಏನಾಗ್ತದೆ, ಒಂದೇ ಒಂದು ಇದ್ದಂತಹ ಈಶ್ವರ ಚೈತನ್ಯ ಮೂರು ಮುಖಗಳಲ್ಲಿ ವ್ಯಕ್ತವಾಗುತ್ತೆ. ಅಂದರೆ ಇಚ್ಛೆ, ಜ್ಞಾನ ಮತ್ತು ಕ್ರಿಯೆ. ಈ ಮೂರು ರೀತಿಯಲ್ಲಿ ಪರಬ್ರಹ್ಮ ವ್ಯಕ್ತವಾಗ್ತಾನೆ. ಈ ಮೂರು ರೀತಿಯಲ್ಲಿ ಮೊದಲನೇ ಮೂರ್ತಿಯನ್ನು ಏನಂತ ಕರಿತೀವಿ ಅಂದರೆ, ಅದು ಇಚ್ಛಾಶಕ್ತಿ ಸ್ವರೂಪವಾದದ್ದು ಅಂತ ಹೇಳ್ತೀವಿ. ಈ ಇಚ್ಛಾಶಕ್ತಿ ಸ್ವರೂಪವಾದಂತಹ ಮೊದಲನೆಯ ಮೂರ್ತಿಯ ಆ ಒಂದು ಸ್ವರೂಪ ಏನಿದೆ, ಅದು ಪ್ರಕೃತಿಯಲ್ಲಿ ತಮೋಗುಣದ ಪರಿಣಾಮವನ್ನು ಉಂಟು ಮಾಡುತ್ತೆ. ಇಚ್ಛೆ ತಮೋಗುಣವನ್ನು ಉಂಟು ಮಾಡುತ್ತೆ. ಎರಡನೆಯ ಮೂರ್ತಿಯಾದಂತಹ ಚಿತ್ತ ಶಕ್ತಿ ಸ್ವರೂಪವಾಗಿರುವಂತಹದ್ದು ಸತ್ವಗುಣವನ್ನು ಪ್ರತಿಪಾದನೆ ಮಾಡುತ್ತೆ, ಅದರ ಪರಿಣಾಮವನ್ನು ಉಂಟು ಮಾಡುತ್ತದೆ. ಇನ್ನು ಮೂರನೆಯ ಮೂರ್ತಿ ಕ್ರಿಯಾಶಕ್ತಿಯ ಒಂದು ಪ್ರಧಾನ ಆಗಿರುವಂತಹ ಗುಣ ಹೊಂದಿದ್ದು, ಅದು ರಜೋಗುಣವನ್ನು ಪ್ರತಿಪಾದಿಸುತ್ತೆ. ಅಂದರೆ ಈ ಮೂರು ಶಕ್ತಿಗಳು, ಈಶ್ವರನ ಮೂರು ಮುಖಗಳು, ಮೂಲ ಪ್ರಕೃತಿಯ ಮೂರು ಶಕ್ತಿಗಳು,
ಇವಿಷ್ಟು ಸೇರಿ ಮಾನವತೆ ಅನ್ನೋ ಅಂಥದ್ದು ಉತ್ಪತ್ತಿ ಆಯಿತು. ಹಾಗಾಗಿ ಹೀಗೆ ಪ್ರಕೃತಿಯ ಸಹಾಯದಿಂದ ತ್ರಿಮೂರ್ತಿಗಳ 3 ಪ್ರಜ್ಞೆಗಳು ಸೇರಿ 3 ವಿಧವಾಗಿ ವ್ಯಕ್ತವಾಯಿತು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಈ 6ರಿಂದ ಅಂದರೆ ಸತ್ವ, ರಜಸ್, ತಮಸ್ಸು ಮತ್ತು ಈಶ್ವರನ ಇಚ್ಛೆ, ಜ್ಞಾನ, ಕ್ರಿಯೆ ಇವೆಲ್ಲದರಿಂದ ಏನಾಯಿತು ಅಂತ ಹೇಳಿದ್ರೆ ಅವುಗಳ ಸಮ್ಮಿಲನದಿಂದ 7 ರೀತಿಯ ಸ್ವಭಾವಗಳು ಉಂಟಾಗತ್ತೆ. ಒಟ್ಟು ಅದು 7 ಆಗತ್ತೆ. 3 3 6 6 ಒಂದಕ್ಕೊಂದು ಇಂಟರ್ಲಿಂಕ್ ಆದಾಗ ಏನಾಗುತ್ತೆ 7 ಸ್ವಭಾವಗಳು ಉಂಟಾಗತ್ತೆ. ಇದು ಮೂಲಭೂತವಾಗಿ ನಾವು ತಮಸ್ಸಿನ ಬಗ್ಗೆ ತಿಳ್ಕೊಳ್ಬೇಕಾದಂಥ ಒಂದು ವಿಷಯ. ಅಂದರೆ ತಮಸ್ಸು ಅನ್ನೋಂಥದ್ದು ಬೇರೆ ಅಲ್ಲ, ಅದು ಮೂಲ ಪ್ರಕೃತಿಯ ಅದು ಒಂದು ಗುಣ, ಅದು ಕೂಡ ಈಶ್ವರನ ಒಂದು ಗುಣದೊಂದಿಗೆ ಸೇರಿಕೊಳ್ಳುತ್ತೆ ಅನ್ನೋದು ನಮಗೆ ಅರ್ಥ ಆಯಿತು. ಇಲ್ಲಿ ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ ತಮಸ್ಸಿನಿಂದ ಜ್ಯೋತಿಯ ಕಡೆಗೆ ನನ್ನನ್ನು ಕರೆದುಕೊಂಡು ಹೋಗು ಅಂತ ಹೇಳಿ ಹೇಳ್ತಾರೆ. ಈ ಜ್ಯೋತಿಯ ಕಡೆಗೆ ಹೋಗು ಅನ್ನುವಾಗ ಮಾನವರು ಏನೇನು ಅರ್ಥ ಮಾಡ್ಕೋಬೇಕಾಗಿದೆ? ಇಲ್ಲಿ ಜ್ಯೋತಿ ಎಲ್ಲಿದೆ? ಕಾಣುವಂತಹ ಈ ಬೆಳಕಿನಲ್ಲ, ಕಾಣಿಸಿಕೊಳ್ಳುವಂತಹ ಕಣ್ಣಿನಲ್ಲ, ಯಾವುದರಲ್ಲಿದೆ ಜ್ಯೋತಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮನುಷ್ಯ ತನ್ನ ಸ್ವಸ್ವಭಾವವನ್ನು ಅರ್ಥ ಮಾಡ್ಕೊಳ್ಬೇಕು. ಬೇರೆ ಏನನ್ನೂ ಅಲ್ಲ, ಹೊರಗಡೆ ನೋಡೋದೇ ಬೇಕಾಗಿಲ್ಲ, ನಮ್ಮ ಒಳಗೆ ನಮ್ಮನ್ನು ನೋಡ್ಕೊಳ್ಬೇಕಾಗತ್ತೆ. ತನ್ನ ಸ್ವಸ್ವರೂಪ ದರ್ಶನವನ್ನು ಮಾನವ ಮಾಡಿಕೊಂಡಾಗ ಜ್ಯೋತಿಯ ದರ್ಶನ ಆಗತ್ತೆ. ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ತನ್ನದೇ ಆದಂತಹ ಚೈತನ್ಯ ಸ್ವರೂಪವನ್ನು ತಿಳ್ಕೊಳ್ಬೇಕಾಗಿದೆ. ತಮಸ್ಸಿನಲ್ಲಿ ನಾವು ಇರಬೇಕಾಗಿಲ್ಲ. ಹುಟ್ಟುವಾಗ ನಮ್ಮಲ್ಲಿ ತಮಸ್ಸಿನ ಗುಣಗಳಿರಬಹುದು, ಆದರೆ ಅದೇ ತಮಸ್ಸಿನಲ್ಲಿ ನಾವು ಸದಾಕಾಲ ಇರಬೇಕಾಗಿಲ್ಲ. ನಮ್ಮ ಸ್ವಸ್ವರೂಪದ ದರ್ಶನ ಆದಾಗ, ನಮ್ಮ ನಿಜವಾದ ಚೈತನ್ಯದ ಅರಿವು ನಮಗಾದಾಗ ತಮಸ್ಸು ಅನ್ನೋದು ಇರೋದೇ ಇಲ್ಲ, ಅಲ್ಲಿ ಹೊರಟು ಹೋಗತ್ತೆ. ಇದು ನಾವು ತಿಳ್ಕೊಬೇಕಾಗಿರುವಂಥ ವಿಷಯ. ಹಾಗಾಗಿ ಮಾನವರೆಲ್ಲರ ಪ್ರಮುಖ ಗುರಿ ಕೂಡ ಇದೇನೆ. ಏನು? ಸ್ವಸ್ವರೂಪ ದರ್ಶನ. ನಿನ್ನನ್ನು ನೀನು ತಿಳಿ, ನಾನು ಯಾರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಅಂಥದ್ದು. ಆಗ ಈ ತಮಸ್ಸು ಅನ್ನೋದು ಇರೋದಿಲ್ಲ, ಯಾವುದೂ ಇರೋದಿಲ್ಲ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ನಾವು ಮಾನವತೆಯಿಂದ ಮಾನವಾತೀತ ಸ್ಥಿತಿಗೆ ಹೋಗಬೇಕಾದಾಗ, ಅಂದರೆ ಲೌಕಿಕದಿಂದ ಅಲೌಕಿಕಕ್ಕೆ ಹೋಗಬೇಕಾದಾಗ ಮೊಟ್ಟ ಮೊದಲ ಕೆಲಸ ಹಾಗೂ ಕೊನೆಯ ಕೆಲಸ ಯಾವುದು? ಸ್ವಸ್ವರೂಪ ದರ್ಶನ, ತನ್ನನ್ನು ತಾನು ತಿಳಿಯುವುದು. ಅದೇ ಇಲ್ಲಿ ಆಗಬೇಕಾದಂತಹ ಕೆಲಸ. ಅದಕ್ಕಾಗಿಯೇ ಈ ಎಲ್ಲ ಸತ್ಸಂಗಗಳು, ಭಾಷಣಗಳು, ವ್ಯಾಸಂಗಗಳು, ಓದುವಿಕೆ, ಏನೇನೆಲ್ಲ ಇದು ವಿಚಾರ ಮಾಡುವಿಕೆ, ಪ್ರತಿಯೊಂದು ಕೂಡ ಇದಕ್ಕಾಗಿ ಇರುವಂತಹದ್ದು. ಅಂದರೆ ಸ್ವಸ್ವರೂಪ ದರ್ಶನವನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋ ವಿಷಯವನ್ನು ತಿಳ್ಕೊಳ್ಳೋದು ನಿಜವಾದ ವ್ಯಾಸಂಗ. ಅದನ್ನು ಕೇಳಿಸ್ಕೊಳ್ಳುವಂಥದ್ದು ನಿಜವಾದ ಭಾಷಣದ ಒಂದು ವಿಷಯ. ಮತ್ತು ವಿಚಾರ ಮಾಡೋದೇ ಅದಕ್ಕೆ ನಮ್ಮ ಒಳಗೆ ವಿಚಾರ ನಡಿಬೇಕು. ವಿಚಾರ ಮಂಥನದಿಂದಲೇ ಇದನ್ನು ಮೊಸರು ಕಡ್ದಾಗ ಬೆಣ್ಣೆ ಬರುವಂತೆ ಅದು ಬರುತ್ತೆ. ಅದು ವಿಚಾರ ಮಂಥನದಿಂದ ಸ್ವಸ್ವರೂಪ ದರ್ಶನ ಸಾಧ್ಯ. ಹಾಗಾಗಿ ಎಲ್ಲವೂ ಕೂಡ ನಮ್ಮ ಒಳಗೆ ನಡೆಯುವಂಥ ಕ್ರಿಯೆಗಳು, ಇವೆಲ್ಲಕ್ಕೆ ಇದು ನಮ್ಮ ಸತ್ಸಂಗಗಳು ಪೂರಕ ಆಗಿರುತ್ತೆ. ಹಾಗಾಗಿ ನಾವು ಇಲ್ಲಿ ಸೇರಿ ವಿಷಯಗಳನ್ನು ಕೇಳ್ತೇವೆ, ವಿಚಾರ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ಸ್ವಸ್ವರೂಪದ ದರ್ಶನದ ಕಡೆಗೆ ನಾವು ಹೆಜ್ಜೆ ಇಡ್ತಾ ಇದ್ದೇವೆ ಅಂತ ಹೇಳಿ ಅರ್ಥ ಆಗುತ್ತೆ. ಹಾಗಾಗಿ ಇದೆಲ್ಲ ಸಾಧನೆಗಳು ನಡೀತಾ ಇರುವಂತಹದ್ದು ಇದೇ ದಿಕ್ಕಿನಲ್ಲಿ ಸಾಗುವಂತಹದ್ದು, ಇದಕ್ಕಾಗಿಯೇ ಇರುವಂತಹದ್ದು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಚೈತನ್ಯ ಕೆಳಗಿಂದ ಮೇಲಿಂದ ಕೆಳಗಡೆಗೆ ಕೆಳಗಿಳಿಯುವಾಗ ಏನಾಗ್ತದೆ? ಅದು ತಾನು ಅನುಭವ ಗಳಿಸಬೇಕು, ಅದಕ್ಕೆ ಪ್ರಪಂಚಕ್ಕೆ ಇಳಿಯಲೇಬೇಕು ಚೈತನ್ಯ. ಇಲ್ಲದೇ ಇದ್ದರೆ ಅದಕ್ಕೆ ಪ್ರಗತಿ ಅನ್ನೋದು ಇರೋದಿಲ್ಲ. ತಾನು ಅನುಭವ ಗಳಿಸೋದಕ್ಕೆ ಕೆಳಗಿನ ಲೋಕಗಳಿಗೆ ಒಂದೊಂದಾಗಿ ಇಳಿತಾ ಹಾಕಿದರೆ ಮೇಲಿನ ಲೋಕಗಳಿಂದ ಇಳಿದು ಬರಬೇಕು. ಸ್ಥೂಲದವರೆಗೆ ಇಳಿದು ಬರ್ತಾ ಇರುವಾಗ ಏನಾಗುತ್ತೆ? ತನ್ನ ಮೇಲೆ ಪರದೆಗಳನ್ನು ಒಂದೊಂದು ಲೋಕದಲ್ಲಿ ಒಂದೊಂದು ಪರದೆಗಳನ್ನು ಹಾಕೊಂಡು ಕೆಳಗಡೆ ಬರುತ್ತೆ. ಇಲ್ಲದೇ ಇದ್ರೆ ಸಾಧ್ಯನೇ ಇಲ್ಲ. ಅಂದರೆ ಒಂದೊಂದು ಅಂಗಿ ತೊಟ್ಕೊಂಡು ಬಂದಂಗೆ. ಈಗ ವಾಪಸ್ಸು ಹೊರಡುವಾಗ ಏನಾಗುತ್ತೆ? ಈ ಪರದೆಗಳನ್ನು ಒಂದೊಂದಾಗಿ ಬಿಚ್ತಾ ಹೋಗ್ಬೇಕಾಗತ್ತೆ. ನಾನು ಶರೀರ ಅಲ್ಲ, ನಾನು ಇದಲ್ಲ, ನಾನು ಅದಲ್ಲ ಅಂತ ಒಂದೊಂದೇ ಬಿಚ್ಚಬೇಕಾಗತ್ತೆ. ಯಾಕೆಂದರೆ ಸ್ವಸ್ವರೂಪ ದರ್ಶನ ಆಗಬೇಕಾದಾಗ ಪ್ಯೂರ್ ಆಗಿರುವಂತಹ ಏನು ಆತ್ಮ ಇದೆ ಅದರ ದರ್ಶನ ನಮ್ಗೆ ಆಗಬೇಕಾಗತ್ತೆ. ಹಾಗಾಗಿ ಸ್ವಸ್ವರೂಪ ದರ್ಶನದಿಂದ ನಾವು ಹೋಗಬೇಕಾದಾಗ ಈಗ ನಾವು ಹಾಕ್ಕೊಂಡು ಬಂದಿರುವಂತಹ ಒಂದೊಂದೇ ಪರದೆಗಳನ್ನು ನಾವೀಗ ಬಿಚ್ಚಬೇಕಾಗಿದೆ, ತೆಗಿಬೇಕಾಗಿದೆ. ಅದು ನಮ್ಮ ನಿಜವಾದಂತಹ ಸಾಧನೆಯ ಒಂದು ಕೆಲಸ ಆಗಿರುತ್ತೆ. ಮಾನವರ ಪ್ರಜ್ಞೆ
ಸ್ಥೂಲ ಲೋಕಕ್ಕೆ ಇಳಿದು ಬರುವ ಹೊತ್ತಿಗೆ ಒಂದೊಂದಾಗಿ ಎಲ್ಲ ಲೋಕಗಳಿಂದ, ಅಂದರೆ ಬುದ್ಧಿ ಪ್ರಜ್ಞೆ, ಅಲ್ಲಿಂದ ಮನಸ್ಸು 2 ವಿಭಾಗ, ಕಾಮಲೋಕ, ಮತ್ತು ಇಲ್ಲಿ ಇನ್ನು 2 ಬರೋ ಅಷ್ಟೊತ್ತಿಗೆ ಸ್ಥೂಲಕ್ಕೆ ಬರುವ ಹೊತ್ತಿಗೆ ಅಜ್ಞಾನದ ಪೊರೆ ಅಥವಾ ಅಜ್ಞಾನದ ಪರದೆ ಮನುಷ್ಯನ ಮೇಲೆ ಬಿದ್ದುಬಿಟ್ಟಿರುತ್ತೆ. ಅದು ಆಗೋಗಿದೆ. ಯಾವುದು ಅಜ್ಞಾನ ಅಲ್ವಾ? ಅಜ್ಞಾನ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಯಾವುದು ಅಜ್ಞಾನ? ಅಜ್ಞಾನ ಅಂದರೆ ಏನು? ನಮಗೆ ಕಾಣಿಸೋದಿಲ್ವಾ? ಅದೆಲ್ಲ ಅಲ್ಲ ಅಜ್ಞಾನ ಅಂದರೆ. ಅಜ್ಞಾನ ಅಂದರೆ ಯಾವುದನ್ನು ನಾವು ನಂಬೋದು? ಈ ಪ್ರಪಂಚವೇ ಶಾಶ್ವತ, ನಾನು ಹುಟ್ಟಿರೋದು ಆನಂದವಾಗಿರಲಿಕ್ಕೆ, ಆನಂದ ಅಲ್ಲ ಅದು, ಖುಷಿ ಪಡಲಿಕ್ಕೆ, ಸುಖ ಪಡಲಿಕ್ಕೆ. ಮತ್ತು ಇಲ್ಲಿ ನಾವು ಅನುಭವಿಸುವಂತಹ ಸುಖ ದುಃಖಗಳಿದೆಯಲ್ಲ ಪ್ರಪಂಚದಲ್ಲಿ, ಅದಕ್ಕಾಗಿಯೇ ಅದೆಲ್ಲ ನಮ್ಮದೇ. ಸುಖನೂ ನಂದೇ, ದುಃಖನೂ ನಂದೇ. ಈ ನಾನೇನು ಅನುಭವಿಸ್ತೀನಿ ಅದೆಲ್ಲ ನಂದೇ. ಅದ್ರ ಜೊತೆಗೆ ಇವೆಲ್ಲವೂ ಕೂಡ ಈ ಸಂಸಾರ ನಂದು, ಇದು ನಂದು, ಅದು ನಂದು, ಆಸ್ತಿ ಅಂತಸ್ತು ನಂದು, ಈ ಕುರ್ಚಿ ನಂದು, ಎಲ್ಲವನ್ನ ನಾವು ಅಂಟಾಕೊಳ್ತೀವಲ್ವ, ಅದನ್ನು ಸಂಸಾರ ಅಂತ ಕರಿತೇವೆ. ಅದು ಯಾತಕ್ಕೆ ಬಂದಿರುತ್ತೆ ಅಂದರೆ ಮಾಯೆಯ ಪರದೆಯಿಂದ ಬಂದಿರುತ್ತೆ. ಈ ಮಾಯೆ ನಮಗೆ ಬಿದ್ದಿದೆ. ಹಾಗಾಗಿ ನಾವು ಇವೆಲ್ಲವೂ ನಾವೇ ಅಥವಾ ಇವೆಲ್ಲವೂ ನಮ್ಮದೇ ಅಂತ ನಂಬಿರೋದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಮೇಲೆ ಅಜ್ಞಾನದ ಪರದೆ ಬಿದ್ದಿದೆ, ಮಾಯೆಯ ಪರದೆ ಬಿದ್ದಿದೆ. ಯಾಕೆಂದರೆ ನಾವು ಇಲ್ಲಿ ಶಾಶ್ವತವಾಗಿ ಬರೀ ಮನುಷ್ಯರಾಗಿ ಇರಲಿಕ್ಕಲ್ಲ ಬಂದಿರೋ ಅಂಥದ್ದು, ಮಾನವತೆಯಿಂದ ಮಾನವಾತೀತಕ್ಕೆ ಹೋಗ್ಲಿಕ್ಕೋಸ್ಕರ ಬಂದಿರೋವಂಥವ್ರು. ಇದು ಸಾಧನೆಯ ಮಾರ್ಗ ಅಷ್ಟೇ. ಜೀವಾತ್ಮನ ಒಂದು ಜೀವನ ಇದು ಅನ್ನೋದರ ಅರಿವು ನಮಗೆ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದನ್ನು ಅಜ್ಞಾನ ಅಂತ ಹೇಳಿ ಕರಿತೀವಿ. ಅಂದರೆ ಈ ಪ್ರಪಂಚವೇ ಇದು, ನಾನು ಅನ್ಕೋಸೋ ಸುಖ ದುಃಖ ಎಲ್ಲ ನಂದೇ, ಮಾನ ಅಪಮಾನ ಎಲ್ಲ ನಂದೇ, ಎಲ್ಲವೂ ನನ್ನದೇ ಅಂತ ನಾವು ಏನನ್ನು ನಂಬ್ತೀವಿ ಅದೆಲ್ಲವೂ ಕೂಡ ಅಜ್ಞಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಈಗ ಈ ಅಜ್ಞಾನದಿಂದ ನಾವು ಜ್ಯೋತಿಯ ಕಡೆಗೆ, ಅಂದರೆ ತಮಸ್ಸಿನಿಂದ ಜ್ಯೋತಿಯ ಕಡೆಗೆ ಹೋಗಬೇಕಾಗಿದೆ. ಜ್ಯೋತಿ ಅಂದರೆ ಏನು ಅಲ್ವಾ? ಜ್ಯೋತಿ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಾವು ಈಗಾಗಲೇ ತಿಳಿದಿರುವಂತೆ ಪರಬ್ರಹ್ಮ ತತ್ವ ಮಾತ್ರವೇ ಸತ್ಯ ಇರುವ, ಅದು ಒಂದೇ ಏಕ ಚೈತನ್ಯ ಪರಬ್ರಹ್ಮ ಸತ್ವ ಮಾತ್ರವೇ, ಅದು ತತ್ವ ಮಾತ್ರ ಏಕೈಕ ಸತ್ಯ. ಅದು ಹೇಗೆ ವ್ಯಕ್ತವಾಯಿತು? ಅದು ವ್ಯಕ್ತವಾದಾಗ ಜ್ಯೋತಿಯಾಗಿ ವ್ಯಕ್ತವಾಯಿತು, ಅದೇ ಜ್ಯೋತಿ ಆಯಿತು. ಅದನ್ನು ಋಷಿಮುನಿಗಳು ಹೇಳಿದ್ದಾರೆ. ಪರಬ್ರಹ್ಮ ತತ್ವ ವ್ಯಕ್ತವಾದಾಗ ಜ್ಯೋತಿಯ ರೂಪದಲ್ಲಿ ವ್ಯಕ್ತವಾಯಿತು. ನಮಗೆ ಗೊತ್ತಿದೆ, ಎಲ್ಲ ಕಡೆನೂ ಬೆಳಕಿದೆ, ಜ್ಯೋತಿ ಉರಿತಾ ಇದೆ ಅನ್ನೋದು ಅರ್ಥ ಆಗುತ್ತೆ ನಮಗೆ ಅಂತ ಹೇಳಿ. ಅಂದರೆ ಈಶ್ವರನ ಒಳಗಿನ ಜ್ಯೋತಿಯೇ ವ್ಯಕ್ತವಾಗುವಂತಹ ಬೆಳಕು. ಈಶ್ವರನ ಒಳಗಿದ್ದಂತಹ ಜ್ಯೋತಿ ಏನಿದೆ ಅದೇ ವ್ಯಕ್ತವಾಗುವಂತಹ ಬೆಳಕು. ಈಗಿನ ನಾವು ಪ್ರಾರ್ಥನೆ ಮಾಡಿದ್ವಿ ಅಲ್ವಾ, ಏನಂತ ಹೇಳಿದ್ವಿ? ಪ್ರತಿ ಅಣುವಿನಲ್ಲಿಯೂ ತಿಳಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ. ಯಾವುದದು ಜ್ಯೋತಿ ಬೆಳಗ್ತಿರೋದು? ಗುಪ್ತವಾಗಿರುವಂತಹದ್ದು ಯಾವುದು? ಇದೇ ಬೆಳಕು, ಇದೇ ಜ್ಯೋತಿ. ಇದು ದೈವದ ಬೆಳಕು, ಈಶ್ವರನ ಬೆಳಕು, ವ್ಯಕ್ತವಾದ ಈಶ್ವರನ ಬೆಳಕು ನಮ್ಮ ಒಳಗೆ. ಪ್ರತಿಯೊಬ್ಬ ಒಂದು ಪ್ರಾಣಿ, ಒಂದು ಪಕ್ಷಿ, ಗಿಡ, ಪ್ರತಿಯೊಂದರಲ್ಲಿಯೂ ಕೂಡ ಅದರ ಒಳಗಡೆ ಬೆಳಗುತ್ತಾ ಇರುವಂತಹ ಜ್ಯೋತಿ ಯಾವುದು ಅಂದರೆ ಇದೇ ಗುಪ್ತವಾಗಿ ಬೆಳಗ್ತಾ ಇರುವಂತಹ ಜ್ಯೋತಿ. ಇದನ್ನು ದೈವದ ಬೆಳಕು ಅಂತ ಹೇಳಿ ನಾವು ಕರಿತೇವೆ. ಇದೇ ಆತ್ಮನ ಬೆಳಕು. ಆತ್ಮನ ಬೆಳಕೆ ದೈವದ ಬೆಳಕು. ಹೋಗಿ ಮಾನವರಲ್ಲಿ ಪರಶಿವನ ಈ ಚೈತನ್ಯ ಆತ್ಮವಾಗಿ ರೂಪುಗೊಂಡ್ರೆ ಆ ಬೆಳಕು ಮಾನವರಲ್ಲಿ ಬುದ್ಧಿ ಪ್ರಜ್ಞೆ ಆಗುತ್ತೆ. ಅಂದರೆ ವ್ಯಕ್ತವಾದಾಗ ಈಶ್ವರನ ಪ್ರಜ್ಞೆ ಏನಾಗುತ್ತೆ? ಆ ಚೈತನ್ಯ ವ್ಯಕ್ತ ಆಗೋದು ಹೇಗೆ ಅಂದರೆ ಮಾನವನ ಆತ್ಮವಾಗುತ್ತೆ. ಆ ಈಶ್ವರನ ಬೆಳಕಿದೆಯಲ್ಲ ಅದು ಅವನ ಬುದ್ಧಿ ಪ್ರಜ್ಞೆ ಆಗತ್ತೆ. ಹಾಗಾಗಿ ಇಲ್ಲಿ ನಮಗೇನು ಅರ್ಥ ಆಗುತ್ತೆ ಅಂದರೆ ಮಾನವರಲ್ಲಿನ ಅರಿವು ಅಥವಾ ಕಾನ್ಷಿಯಸ್ನೆಸ್, ಕಾನ್ಸ್ಟೆಂಟ್ ಅವೇರ್ನೆಸ್ ಏನಿದೆ ಅದೇ ಜ್ಯೋತಿ. ಇದು ನಮಗೆ ಅರ್ಥ ಆಗಬೇಕಾಗಿರುವಂಥ ವಿಷಯ. ಅಂದರೆ ನಮ್ಮ ಅರಿವು, ಸದಾಕಾಲ ಇರುವಂತಹ ಅರಿವಿದೆಯಲ್ಲ, ನಾನು ಅನ್ನುವ ಆ ಒಂದು ಅರಿವು, ನಿಜವಾದ ನಾನಿಂಥದ್ದು, ನನ್ನ ಹೆಸರು ಕುಲಗೋತ್ರ, ಆ ನಾನು ಅಲ್ಲ. ಒಳಗಿನ ಆತ್ಮ ಇದೆಯಲ್ಲ ಅದರ ಅರಿವು ಆಗುತ್ತಲ್ಲ ಅದೇ ಜ್ಯೋತಿ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಮಾನವರಲ್ಲಿನ ಅರಿವು ಅಥವಾ ಕಾನ್ಷಿಯಸ್ನೆಸ್ ಅನ್ನೋದೇ ಈ ಒಂದು ಜ್ಯೋತಿ. ಲೈಟ್ ಸಿಂಪಲೈಸಸ್ ನಾಲೆಡ್ಜ್ ಆರ್ ಅವೇರ್ನೆಸ್ ಅಂತ ಹೇಳಿ ತಿಳಿದವರು ಹೇಳ್ತಾರೆ. ಅಂದರೆ ಲೈಟ್ ಸಿಂಪಲೈಸಸ್ ನಾಲೆಡ್ಜ್ ಆರ್ ಅವೇರ್ನೆಸ್. ಅಂದರೆ ಜ್ಞಾನ ಅನ್ನುವಂತಹದ್ದು ಅರಿವನ್ನು ಸೂಚಿಸುತ್ತೆ ಮತ್ತು ಜ್ಞಾನ ಕೂಡ ಸೂಚಿಸುತ್ತೆ. ಲೈಟ್ ಸಿಂಪಲೈಸಸ್ ನಾಲೆಡ್ಜ್ ಆರ್ ಅವೇರ್ನೆಸ್.
ಅಂದರೆ ಜ್ಞಾನ ಅಥವಾ ಅರಿವನ್ನು ಸೂಚಿಸುವಂತಹದ್ದನ್ನು ನಾವು ಏನು ಕರಿತೇವೆ? ಜ್ಯೋತಿ ಅಂತ ಹೇಳಿ ಕರಿತೇವೆ. ಜ್ಯೋತಿಗೆ ಅರಿವು ಕೂಡ ಜ್ಯೋತಿಯೇ, ಜ್ಞಾನವೂ ಕೂಡ ಜ್ಯೋತಿಯೇ. ಅರಿವು ಜ್ಞಾನ ಬೇರೆ ಬೇರೆ ಅಲ್ಲ, ಇದು ನಮಗೆ ಅರ್ಥ ಆಗತ್ತೆ. ಹಾಗಾಗಿ ಇದನ್ನು ಏನಂತ ಕರಿತೇವೆ ನಾವು? ಜ್ಞಾನ ಜ್ಯೋತಿ ಅಂತ ಹೇಳಿ ಕರಿತೇವೆ. ಜ್ಞಾನದ ಜ್ಯೋತಿ ಅಥವಾ ನಮ್ಮ ಒಳಗಿನ ಅರಿವಿನ ಜ್ಯೋತಿ. ಒಳಗಿನ ಅರಿವಿದೆಯಲ್ಲ, ಅದೇ ಜ್ಯೋತಿ. ಇದನ್ನು ಅರ್ಥ ಮಾಡಿಕೊಳ್ಳೋದು ಅಥವಾ ಇದನ್ನು ಅರಿಯುವುದೇ ಮೋಕ್ಷಕ್ಕೆ ದಾರಿ. ಬೇರೆ ಏನನ್ನು ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ನಮ್ಮ ಒಳಗಿರುವಂತಹ ಜ್ಯೋತಿಯನ್ನು ಕಂಡಾಗ ಅದೇ ಮೋಕ್ಷ ಆಗುವಂತಹ ಒಂದು ಸ್ಥಿತಿ. ಹಾಗಾಗಿ ಮೋಕ್ಷ ಅಂದರೆ ಏನು ಅಂದರೆ ನಿಮ್ಮೊಳಗಿನ ಜ್ಯೋತಿಯನ್ನು ಕಂಡುಕೊಳ್ಳೋದು ಅಥವಾ ಅದರ ಅರಿವನ್ನು ಪಡ್ಕೊಳ್ಳೋದು, ಸದಾಕಾಲ ಅರಿವಿನಿಂದ ಇರುವಂತಹದ್ದು. ಅದೇ ಮೋಕ್ಷಕ್ಕೆ ದಾರಿ. ಇದು ನಮಗೆ ಅರ್ಥ ಆಗಬೇಕಾಗಿರುವಂತಹದ್ದು. ಮೋಕ್ಷಕ್ಕೆ ಕಾರಣವಾಗುವಂತಹ ಬುದ್ಧಿವೃತ್ತಿಯನ್ನು ಜ್ಞಾನ ಅಂತ ಹೇಳಿ ಕರೀತಾರೆ. ಅದನ್ನು ಜ್ಞಾನ ಅಂತಾರೆ. ಅಂದರೆ ಎಲ್ಲ ಇಷ್ಟೊಂದು ಜ್ಞಾನ ಇದೆ ಅಲ್ವಾ? ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ, ಅದಿದೆ, ಇದಿದೆ, ಏನೇನೋ ಇದೆ ಪ್ರಪಂಚದಲ್ಲಿ ತಿಳಿಯಲಿಕ್ಕೆ. ಅದೆಲ್ಲವೂ ಅಲ್ಲ. ಯಾವ ಜ್ಞಾನ ಆತ್ಮಜ್ಞಾನವನ್ನು ತಂದುಕೊಡುತ್ತೋ ಆ ಜ್ಞಾನ ಮಾತ್ರವೇ ನಿಜವಾದ ಜ್ಞಾನ ಅನ್ನೋದು ನಮಗೆ ಅರ್ಥ ಮಾಡ್ಕೊಳ್ಬೇಕು ನಾವು. ಬಾಕಿ ಜ್ಞಾನಗಳು ಬೇಡ ಅಂತ ಹೇಳ್ತಾ ಇಲ್ಲ ಇಲ್ಲಿ. ಅದು ನಮ್ಮ ಜೀವನದ ಒಂದು ನಡವಳಿಕೆಗೆ ಅದಕ್ಕೆ ನಮಗೆ ಜ್ಞಾನ ಬೇಕಾಗಿದೆ. ಹೊರಗಡೆ ಪ್ರಪಂಚದ ಜ್ಞಾನ ಬೇಕು, ಅದನ್ನು ಓದಬೇಡಿ ಅಂತ ಹೇಳ್ತಾ ಇಲ್ಲ. ಆದರೆ ಅದಕ್ಕೆಲ್ಲಕ್ಕೂ ಮಿಗಿಲಾದಂತಹ ಆತ್ಮಜ್ಞಾನವನ್ನು ನಾವು ಪಡ್ಕೊಳ್ಳೋದ್ರಿಂದ ಏನಾಗುತ್ತೆ? ನಮಗೆ ಮೋಕ್ಷ ಸಿಗತ್ತೆ. ಈ ಜ್ಞಾನವೆಲ್ಲವೂ ಕೂಡ ಮೋಕ್ಷವನ್ನು ತಂದುಕೊಡೋದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪ್ರಪಂಚದ ಬೇರೆ ಎಲ್ಲ ಲೌಕಿಕ ಜ್ಞಾನವನ್ನು ಅಧ್ಯಾತ್ಮದ ದೃಷ್ಟಿಯಲ್ಲಿ ಏನಂತ ಕರೀತಾರೆ? ಅಜ್ಞಾನ ಅಂತ ಹೇಳಿ ಕರೀತಾರೆ. ಅದು ಜ್ಞಾನಕ್ಕೆ ಸಮಾನ ಅಲ್ಲ. ನೀವು ತಿಳ್ಕೊಂಡಿದ್ದೀರ ವಿಷಯಗಳನ್ನು, ಏನೇನೋ ಇದೆ, ಬೇಕಾದಷ್ಟು ಇದೆ ಅದೆಲ್ಲ. ಅದಕ್ಕೆ ಒಂದು ಕಡೆ ಶ್ರುತಿ ಅದರಲ್ಲಿ ಹೇಳ್ತಾರೆ, ಸಾವಿದ್ಯಾ ಯಾ ವಿಮುಕ್ತಯೇ ಅಂತ ಹೇಳ್ತಾರೆ. ಸಾವಿದ್ಯಾ ಯಾ ವಿಮುಕ್ತಯೇ ಅಂದರೆ ಮುಕ್ತಿಗೆ ಸಾಧನವಾದಂತಹ ವಿದ್ಯೆಯನ್ನು ಮಾತ್ರ ನಿಜವಾದ ವಿದ್ಯೆ ಅಂತ ಕರಿಬೇಕು ಅಂತ ಶ್ರುತಿಗಳಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಅದನ್ನು ನಾವೇನಂತ ಕರಿತೇವೆ? ಪರಾವಿದ್ಯೆ ಅಂತ ಕರಿತೇವೆ. ಇನ್ನು ಉಳಿದವೆಲ್ಲ ಅಪರಾವಿದ್ಯೆ. ಹಾಗಾಗಿ ತತ್ವಜ್ಞಾನವೇ ನಿಜವಾದಂತಹ ಜ್ಞಾನ. ಉಳಿದ 64 ವಿದ್ಯೆಗಳು ಕೂಡ ಜ್ಞಾನವಲ್ಲ. 64 ವಿದ್ಯೆ ಏನು ಅಂತಂದ್ರೆ ಅದು ನೀವು ತಿಳ್ಕೊಳ್ಬೇಕು. ನಿಮ್ಮ ಪ್ರಾಪಂಚಿಕ ವಿಷಯಗಳಿಗಾಗಿ ನೀವು ಬದುಕಬೇಕು. ಅದಕ್ಕಾಗಿ ನೀವೆಲ್ಲ ತಿಳ್ಕೊಳ್ಬೇಕು. ನಿಮಗೇನು ಇಂಟ್ರೆಸ್ಟ್ ಇದೆ ಎಲ್ಲವನ್ನ ತಿಳ್ಕೊಳ್ಳಿ, ಯಾರೂ ಬೇಡ ಅಂತ ಹೇಳಲ್ಲ. ಆದರೆ ಆತ್ಮಜ್ಞಾನವನ್ನು ಈ 64 ಕಲೆಗಳು ಅಥವಾ ವಿದ್ಯೆಗಳು ತಂದುಕೊಡೋದಿಲ್ಲ. ನಿಮಗೆ ಆತ್ಮಜ್ಞಾನವನ್ನು ತಂದುಕೊಡುವಂತಹದ್ದು ಪರಾವಿದ್ಯೆ ಮಾತ್ರ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಬಾಕಿವೆಲ್ಲ ಅಪರಾವಿದ್ಯೆಗಳಾಗತ್ತೆ. ಶ್ರೀ ಸಿದ್ಧಾಂತ ಶಿಖಾಮಣಿ ಅಂತ ಒಂದು ಗ್ರಂಥ ಇದೆ. ಆ ಸಿದ್ಧಾಂತ ಶಿಖಾಮಣಿನಲ್ಲಿ ಹೇಳ್ತಾರೆ, ಶಿವಾತ್ಮಕಮಿದಂ ಸರ್ವಂ ಶಿವಾತ್ ಅನ್ಯಂ ನ ವಿದ್ಯತೆ ಶಿವೋಹಂ ಅಂತ ಹೇಳಿ ಹೇಳ್ತಾರೆ. ಅಂದರೆ ಶಿವಾತ್ಮಕಮಿದಂ ಸರ್ವಂ ಶಿವಾತ್ ಅನ್ಯಂ ನ ವಿದ್ಯತೆ ಶಿವೋಹಂ ಇತಿ ಯಾ ಬುದ್ಧಿ ತದೇವ ಜ್ಞಾನಂ ಉತ್ತಮಂ ಅಂತ ಹೇಳಿ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ತಾರೆ. ಅಂದರೆ ಪ್ರಪಂಚವೆಲ್ಲ ಪರಮಾತ್ಮನ ಸ್ವರೂಪವಾದದ್ದೇ. ಅಲ್ಲಿ ಕ್ಲಿಯರಾಗಿ ಹೇಳ್ತಾರೆ, ಇಡೀ ಪ್ರಪಂಚ ಪರಮಾತ್ಮನ ಸ್ವರೂಪವಾಗಿರುವಂತಹದ್ದೇ. ಪರಮಾತ್ಮನಿಂದ ಬೇರೆಯಾದದ್ದು ಏನೂ ಇಲ್ಲ. ಅಂದರೆ ಅವನನ್ನು ಬಿಟ್ಟು ಬೇರೆ ಏನೂ ಇಲ್ಲವೇ ಇಲ್ಲ. ಇರೋದೆಲ್ಲ ಪರಮಾತ್ಮನೇ, ಅವನ ಅಂಶವೇ, ಅವನ ಒಂದು ವಿಷಯವೇ ಎಲ್ಲ ಕಡೆ ಇರುವಂತಹದ್ದು. ಹಾಗಾಗಿ ನಾನು ಸಹ ಪರಮಾತ್ಮನ ಸ್ವರೂಪವೇ ಆಗಿದ್ದೇನೆ. ಶಿವೋಹಂ ಅಂದ್ರೆ ಅದೇನೆ, ಶಿವ ನಾನೇ. ಶಿವ ಅಂದರೆ ಆ ದೇವರು ನಾನೇ ಅಂತ ಅರ್ಥ. ನಾನೇ ಅದರ ಪರಮಾತ್ಮನ ಸ್ವರೂಪ ಆಗಿದ್ದೇನೆ ಅಂತ ಅರ್ಥ ಮಾಡಿಕೊಳ್ಳುವುದೇ ಶ್ರೇಷ್ಠವಾದ ಜ್ಞಾನ. ಶಿವೋಹಂ ಅನ್ನೋದನ್ನು ತಿಳ್ಕೊಳ್ಬೇಕು. ಇದು ಬರೀ ಬಾಯಲ್ಲಿ ಗೊತ್ತಿದೆ ನಮಗೆ, ಆದರೆ ನಮ್ಮ ಅಂತರಂಗದಲ್ಲಿ ಅದರ ಅಭಿವ್ಯಕ್ತಿ ಆದಾಗ, ಅದರ ಸರಿಯಾದ ಅರ್ಥ ಆದಾಗ, ಅರಿವಾದಾಗ ಏನಾಗುತ್ತೆ? ಅದು ಶ್ರೇಷ್ಠವಾದ ಜ್ಞಾನ. ಈ ಜ್ಞಾನ ಮುಕ್ತಿಗೆ ಸಾಧನವಾಗತ್ತೆ ಅಂತ ಹೇಳಿ ಹೇಳ್ತಾರೆ. ಇದೇ ಜ್ಞಾನ ಮುಕ್ತಿಗೆ ಸಾಧನವಾಗುವಂತಹದ್ದು. ಇನ್ನು ಅನೇಕ ಶ್ರುತಿಗಳಲ್ಲಿ ಹೇಳ್ತಾರೆ, ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ಅಂತ ಹೇಳ್ತಾರೆ. ಅಂದರೆ ಶ್ರುತಿಗಳಲ್ಲಿ ಏನು ಹೇಳ್ತಾರೆ ಅಂದರೆ, ಜ್ಞಾನಕ್ಕೆ ಸಮಾನವಾದಂತಹ ಪವಿತ್ರವಾದಂತಹ ವಸ್ತು ಬೇರೆ ಒಂದಿಲ್ಲ ಅಂತಾರೆ. ಅಂದರೆ ಪವಿತ್ರವಾದ ವಸ್ತು ಯಾವುದಾದರೂ ಇದ್ದರೆ ಅದು ಜ್ಞಾನ ಮಾತ್ರ, ಅರಿವು ಮಾತ್ರ. ಅದು ಈಶ್ವರನ ಒಂದು ಅಂಶ ಅಂತ ಹೇಳಿ ಹೇಳ್ತಾರೆ. ಹೀಗೆ ಪವಿತ್ರವಾದ ಜ್ಞಾನ ಭಗವಂತನಿಗೆ ಅರ್ಪಿಸಬಹುದಾದಂತಹ ಒಂದು ಅಂತರಂಗದ ಪುಷ್ಪ ಆಗಿರುತ್ತೆ.
ಅಂದರೆ ನಾವು ಭಗವಂತನಿಗೆ ಹೂವು ಹಣ್ಣು ಕಾಯಿ ಏನೇನೋ ಅರ್ಪಣೆ ಮಾಡ್ತೀವಿ, ಅದೆಲ್ಲ ಹೊರಗಿಂದ ತಂದು ಮಾಡುವಂತಹದ್ದು. ಆದರೆ ನಮ್ಮ ಅಂತರಂಗದ ಈ ಪುಷ್ಪ ಏನಿದೆ, ನಾನೇ ನಿನ್ನ ಅಂಶ, ನಾನು ನಿನ್ನನ್ನು ತಿಳ್ಕೊಳ್ಳೋದೇ ನನ್ನ ಗುರಿ ಅಂತ ಹೇಳ್ತೀವಲ್ಲ, ಆ ಪುಷ್ಪವನ್ನು ನಾವು ಅವನಿಗೆ ಅರ್ಪಣೆಯನ್ನು ಮಾಡಬೇಕಾಗಿರುತ್ತೆ. ಭಗವಂತನಿಗೆ ಅರ್ಪಿಸುವಂತಹ ಅಂತರಂಗದ ಹೂವೇ ಇದು ಜ್ಞಾನಕ್ಕೆ ಸಮಾನವಾದದ್ದು ಏನೂ ಇಲ್ಲ ಅನ್ನುವಂತಹ ಅರಿವಾಗಿರುತ್ತೆ. ಅದು ಯೋಗ್ಯವಾದಂತಹದ್ದಾಗಿರುತ್ತೆ. ಸರ್ವಜ್ಞ ಕವಿ ಹೇಳ್ತಾರೆ, ಜ್ಞಾನದಿಂದಲೇ ಇಹವು, ಜ್ಞಾನದಿಂದಲೇ ಪರವು, ಜ್ಞಾನವಿಲ್ಲದಲೇ ಸಕಲವೂ ತನಗಿದ್ದು ಹಾನಿ ಕಾಣಯ್ಯ ಸರ್ವಜ್ಞ ಅಂತ ಹೇಳ್ತಾರೆ. ಅಂದರೆ ಜ್ಞಾನದಿಂದಲೇ ಇಲ್ಲಿ ಭೂಮಿ ಮೇಲೆ ಬದುಕಬೇಕಾದ್ರೂ ಜ್ಞಾನ ಬೇಕು. ನಾವೇನು ಗೊತ್ತಿಲ್ಲದಲೇ ಜೀವನ ಮಾಡೋಕ್ಕಾಗಲ್ಲ, ಅದು ತಿಳ್ಕೊಂಡಿರಬೇಕು. ಇದು ಇಹದಲ್ಲಿಯೂ ಕೂಡ ಜ್ಞಾನ ಬೇಕಾಗತ್ತೆ. ಜ್ಞಾನದಿಂದಲೇ ಪರವು, ಅಂದರೆ ಪರಲೋಕದಲ್ಲಿ ಅಂದರೆ ಅಲೌಕಿಕಕ್ಕೆ ಹೋಗಬೇಕು ಅಂದಾಗ ಕೂಡ ಜ್ಞಾನವೇ, ಅರಿವೇ ನಮ್ಮನ್ನು ಕಾಪಾಡುವಂತಹದ್ದು. ಜ್ಞಾನವಿಲ್ಲದೆ ಸಕಲವೂ ತನಗಿದ್ದು, ಅಂದರೆ ಬೇಕಾದಂಥ ಐಶ್ವರ್ಯ ಇರಲಿ, ಅಧಿಕಾರ ಇರಲಿ, ಏನೇ ಇರಲಿ, ಇವಾಗ ನಾವು ನೋಡ್ತಾ ಇದ್ದೀವಲ್ವ, ಅಧಿಕಾರ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಇನ್ನೊಬ್ಬ ವ್ಯಕ್ತಿಗಳನ್ನು, ಜನರನ್ನು ಕೊಲ್ಲುವ ಮಟ್ಟಕ್ಕೆ ಹೋಗಿದೆ. ಇದು ನಿಜವಾದಂತಹ ಜ್ಞಾನ ಅಲ್ಲವೇ ಅಲ್ಲ. ಎಲ್ಲರಲ್ಲೂ ಚೈತನ್ಯ ಇದೆ ಅಂದಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಸಾಯಿಸಲಿಕ್ಕೆ ಮನಸ್ಸಾದರೂ ಹೀಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅಜ್ಞಾನ ತುಂಬಿದಂತಹವ್ರ ಕೈಯಲ್ಲಿ ಅಧಿಕಾರ ಇದ್ದಾಗ ಏನೇನಾಗುತ್ತೆ ಅನ್ನೋದು ನಾವು ನೋಡ್ತೀವಿ. ಸರ್ವಜ್ಞ ಅದನ್ನು ಹೇಳ್ತಾರೆ, ಜ್ಞಾನವಿಲ್ಲದೆ ಬೇರೆ ಎಲ್ಲವೂ ತನಗಿದ್ದರೆ ಅದು ಹಾನಿ ಅಂತ ಹೇಳ್ತಾರೆ. ಇಡೀ ಪ್ರಪಂಚಕ್ಕೆ ಹಾನಿ, ಮಾನವ ಕುಲಕ್ಕೆ ಹಾನಿ. ಈ ಒಂದು ಸ್ಥಿತಿಯನ್ನು ಸರ್ವಜ್ಞ ಕವಿ ಅವತ್ತೇ ಹೇಳಿಟ್ಟಿದ್ದಾರೆ. ಹೀಗೆ ಈ ಜ್ಞಾನಜ್ಯೋತಿಯ ಬಗ್ಗೆ ನಾವೀಗ ಅರ್ಥ ಮಾಡ್ಕೊಳಕ್ಕೆ ಹೋಗೋಣ. ಈ ಜ್ಞಾನಜ್ಯೋತಿ ಅಂದರೆ ಏನು, ಸರಿಯಾಗಿ ಹೇಗೆ ಅರ್ಥ ಮಾಡ್ಕೊಳ್ಳುವಂತಹದ್ದು, ಜ್ಞಾನ ಅಂದರೆ ಏನು, ಅದರ ಜ್ಯೋತಿಯ ರೂಪದಲ್ಲಿ ಹೇಗೆ ವ್ಯಕ್ತವಾಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ನಾವು ಹಿಂದಿನ ಒಂದು ಇದಕ್ಕೆ ಬೃಹದಾರಣ್ಯಕಕ್ಕೆ ಹೋಗಿ ನೋಡೋಣ ಏನಿದೆ ಅಂತ ಹೇಳಿ. ಯಾಕೆಂದರೆ ಈ ಶ್ಲೋಕವನ್ನು ತಗೊಂಡಿರೋದು ಬೃಹದಾರಣ್ಯಕದಿಂದಲೇ ತಗೊಂಡಿರುವಂಥದ್ದು. ಹಾಗಾಗಿ ಅಲ್ಲೇನಾಗತ್ತೆ ಅಂದರೆ, ಋಷಿಗಳಾದಂತಹ ಯಾಜ್ಞವಲ್ಕರು ಒಂದು ಸಾರಿ ರಾಜ ಋಷಿ ಜನಕ ಮಹಾರಾಜನ ಅರಮನೆಗೆ ಬರ್ತಾರೆ. ಅವ್ರು ಬಂದಾಗ ಯಾವಾಗಲೂ ಗುರು ಮತ್ತು ಶಿಷ್ಯ, ಜನಕರು ಅವರಿಗೆ ಶಿಷ್ಯ, ಸೀತೆಯ ತಂದೆ, ಇವರು ಇಬ್ಬರು ಗುರು ಶಿಷ್ಯ ಸಂಬಂಧ. ಅವರು ಬಂದಾಗೆಲ್ಲ ಶಿಷ್ಯನನ್ನು ಹೊರಗೆ ಹಚ್ಚೋದು, ಕೂತ್ಕೊಂಡು ಪರೀಕ್ಷೆ ಮಾಡೋದು, ಏನು ತಿಳ್ಕೊಂಡಿದ್ದಾನೆ ನನ್ನ ಶಿಷ್ಯ ಅಂತ ಹೇಳಿ. ಅವರು ಅಸಾಧ್ಯ ಅಖಂಡ ಪಂಡಿತರೇನೆ, ಆದರೂ ಕೂಡ ಅವರನ್ನು ಹೊರಗೆ ಹಚ್ಚೋದು, ಅವರ ಜ್ಞಾನವನ್ನು ಇನ್ನಷ್ಟು ಸರಿ ಮಾಡುವಂಥದ್ದು ಯಾಜ್ಞವಲ್ಕರ ಕೆಲಸ. ಹಾಗಾಗಿ ಋಷಿಗಳಾದ ಯಾಜ್ಞವಲ್ಕರು ರಾಜ ಋಷಿ ಜನಕ ಮಹಾರಾಜನ ಅರಮನೆಗೆ ಬಂದಾಗ ಅವರಿಬ್ಬರ ನಡುವೆ ಒಂದು ಸಂಭಾಷಣೆ ನಡೆಯುತ್ತೆ. ಅದರಲ್ಲಿ ಈ ನಮ್ಮ ಮೂಲಭೂತ ಪ್ರಶ್ನೆಗಳಿಗೆ ಇಲ್ಲಿ ಅವರಿಬ್ಬರ ನಡುವೆ ನಡೆದಂತಹ ಮಾತುಕತೆಯಲ್ಲಿ ಉತ್ತರ ಸಿಗುತ್ತೆ. ಅದಕ್ಕಾಗಿ ಇದನ್ನು ನಾವು ನೋಡಬೇಕಾಗಿದೆ. ಇದು ಕಥೆ ರೂಪದಲ್ಲಿ ನಾವು ತಗೊಳ್ಬೇಕಾಗಿಲ್ಲ. ಅವರಿಬ್ಬರ ನಡುವೆ ನಡೆಯುವಂತಹ ಒಂದು ಸಂಭಾಷಣೆ ಏನಿದೆ, ಅದರಲ್ಲಿ ನಮ್ಮ ಜೀವಿತದ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಅದಕ್ಕಾಗಿ ಈ ಒಂದು ಸಂಭಾಷಣೆಯನ್ನು ನಾನು ಆರಿಸ್ಕೊಂಡಿದ್ದೇನೆ. ಇಲ್ಲಿ ಯಾವಾಗಲೂ ಕೂಡ ಉಪನಿಷತ್ತುಗಳನ್ನು ಕೊಡುವಾಗ ಶಿಷ್ಯ ಪ್ರಶ್ನೆ ಮಾಡೋದು, ಗುರು ಉತ್ತರ ಕೊಡೋದು, ಗುರುವಿನ ಉತ್ತರಕ್ಕೆ ಶಿಷ್ಯ ಮತ್ತೆ ಪ್ರತಿ ಉತ್ತರ ಕೊಡೋದು, ಹೀಗೆ ನಡೆಯುತ್ತೆ. ಯಾಕೆಂದರೆ ಬರೀ ಪ್ರಶ್ನೆ ಇಲ್ಲದೇ ಯಾವುದೂ ಕೂಡ ನಡೆದಂತಹ ಜ್ಞಾನವನ್ನು ರೆಕಾರ್ಡ್ ಮಾಡಿಲ್ಲ. ಹಾಗಾಗಿ ಜನಕ ಮಹಾರಾಜರು ಯಾಜ್ಞವಲ್ಕ ಗುರುಗಳನ್ನು ಕುರಿತು ಹೇಳ್ತಾರೆ, ಗುರುಗಳೇ, ಪುರುಷ ಅಂತ ಹೇಳ್ತೀವಲ್ಲ, ಪುರುಷನಿಗೆ ಜ್ಯೋತಿ ಯಾವುದು ಅಂತ ಹೇಳ್ತಾರೆ. ಇಲ್ಲಿ ಒಂದು ಮುಖ್ಯವಾದಂಥ ವಿಷಯ ನಾವು ತಿಳ್ಕೊಳ್ಬೇಕು. ಪುರುಷ ಅಂದರೆ ಬರೀ ಗಂಡಸರಿಗೆ ಮಾತ್ರ ಹೇಳಿದ್ರ ಅಂತ ಅರ್ಥ ಅಲ್ಲ. ಪುರುಷ ಅನ್ನೋದು ಸಂಸ್ಕೃತ ಶಬ್ದ. ಆ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಪುರೇ ವಸತೀತಿ ಪುರುಷ. ಪುರೇ ಅಂದರೆ ಈ ಶರೀರದಲ್ಲಿ ವಾಸ ಮಾಡುವವನು ಪುರುಷ. ಅಂದರೆ ಈ ಪುರುಷರು ಯಾರು? ಎಲ್ಲರೂ ಪುರುಷರೇ. ಶರೀರದಲ್ಲಿ ಯಾರ್ಯಾರು ವಾಸ ಮಾಡ್ತಾರೋ ಅವರೆಲ್ಲರೂ ಪುರುಷರೇನೆ, ಯಾರು ಸ್ತ್ರೀ ಅದು ಅಂತ ಏನು ಅನ್ಕೋಬೇಕಾಗಿಲ್ಲ. ಪುರೇ ವಸತಿ ಇತಿ ಪುರುಷ ಅಂತ. ಅಂದರೆ ಶರೀರ ಇಂದ್ರಿಯಗಳಿಂದ ಕೂಡಿದ ಈ ಒಂದು ದೇಹದಲ್ಲಿ ವಾಸ ಮಾಡುವವರನ್ನು ಪುರುಷ ಅಂತ ಹೇಳಿ ಕರೆದರು ಜನಕ ಮಹಾರಾಜರು. ಅದೇ ನಿಜವಾದಂತಹ ಅರ್ಥ. ಗುರುಗಳು ಹೇಳ್ತಾರೆ ಇದನ್ನು ಪರೀಕ್ಷೆ ಮಾಡಬೇಕು ಅಂತ. ಅವ್ರು ಹೇಳ್ತಾರೆ, ಅಯ್ಯೋ ಅಷ್ಟು ಗೊತ್ತಿಲ್ವ ನಿನಗೆ, ಸೂರ್ಯನೇ ಜ್ಯೋತಿ. ಯಾಕೆಂದರೆ ಸೂರ್ಯನ ಬೆಳಕೆ ನಮ್ಮೆಲ್ಲರನ್ನ ಕಾಪಾಡುವಂತಹದ್ದು, ಅವನಿಂದಲೇ ಎಲ್ಲವೂ ಬರುವಂತಹದ್ದು.
ಪ್ರಾಣವೂ ಅವನಿಂದಲೇ. ನಮಗೆ ಅವನ ದೇಹವನ್ನು ಪೋಷಣೆ ಮಾಡಲಿಕ್ಕೆ ಅವನೇ ಬೇಕು, ಪ್ರತಿಯೊಂದಕ್ಕೂ ಅವನೇ ಬೇಕು ಸೂರ್ಯ. ಹಾಗಾಗಿ ಸೂರ್ಯನೇ ಜ್ಯೋತಿ ಅಂತ ಹೇಳ್ತಾರೆ. ಜನಕ ಮಹಾರಾಜರು ಕೇಳ್ತಾರೆ, ಹೌದು ಸೂರ್ಯ ಜ್ಯೋತಿ ಅಂತ ಕೇಳ್ತಿರಲ್ಲ, ಸೂರ್ಯ ಎಷ್ಟೊತ್ತಿರ್ತಾನೆ? ಬೆಳಗ್ಗೆ ಬಂದು ಸಾಯಂಕಾಲ ಅಸ್ತಂಗತ ಆಗ್ಬಿಡ್ತಾನೆ. ಸೂರ್ಯ ಮುಳುಗಿದಾಗ ರಾತ್ರಿನಲ್ಲಿ ಯಾರು ಜ್ಯೋತಿ ಅಂತ ಹೇಳಿ ಕೇಳ್ತಾನೆ ಜನಕ ಮಹಾರಾಜರು. ಅವಾಗ ರಾತ್ರಿ ಅಯ್ಯೋ ಚಂದ್ರನ ಬೆಳಗ್ಗೆ ಇರುತ್ತಲ್ಲಪ್ಪ, ಚಂದ್ರನೇ ಜ್ಯೋತಿ ಅಂತ ಹೇಳ್ತಾರೆ ಅವರು. ಜನಕ ಮಹಾರಾಜನ ಪರೀಕ್ಷೆ ಮಾಡ್ತಿದ್ದಾರೆ. ಆವಾಗ ಹೇಳ್ತಾರೆ, ಜನಕ ಮಹಾರಾಜರು ಕೇಳ್ತಾರೆ, ಹೌದು ಚಂದ್ರ ಸದಾಕಾಲ ಇರಲ್ಲ, ನಮಗೆ ಗೊತ್ತಿದೆ. ಚಂದ್ರ 14 ದಿನ ವೃದ್ಧಿಗೊಳ್ತಾನೆ, ಮತ್ತೆ 14 ದಿವಸ ಕ್ಷಯವಾಗುತ್ತಾನೆ. ಅಂದರೆ ಯಾವಾಗಲೂ ಚಂದ್ರ ಕಾಣಲ್ಲ, ಒಂದೊಂದ್ಸಲ ಒಂದೊಂದು ರೀತಿಯಲ್ಲಿ ಚಂದ್ರ ಕಾಣಿಸ್ಕೊಳ್ತಾನೆ. ಹುಣ್ಣಿಮೆಯ ಆಸುಪಾಸಿನಲ್ಲಂತೆ ನಮಗೆ ಪೂರ್ಣ ಚಂದ್ರನ ದರ್ಶನ, ಅದು ಬಿಟ್ಟರೆ ಮತ್ತೆ ಸಂಪೂರ್ಣ ಚಂದ್ರನ ದರ್ಶನ ಇರಲ್ಲ. ಅದಕ್ಕೆ ಹೇಳ್ತಾರೆ, ಅವಾಗ ಚಂದ್ರ ಅಸ್ತಮಿಸಿದಾಗ, ಚಂದ್ರ ಇಲ್ಲದಲ್ಲೇ ಇದ್ದಾಗ ಯಾವುದು ಜ್ಯೋತಿ? ಏಕೆಂದರೆ ಅಮಾವಾಸ್ಯೆ ದಿನಗಳಲ್ಲಿ ಇರಲ್ಲ, ಚಿಕ್ಕದಾಗಿರುವಾಗ ಇರಲ್ಲ, ಅದು ಅಂತ ಕೇಳ್ತಾರೆ. ಅದಕ್ಕೆ ಚಿಂತೆ. ನಾವು ಅಗ್ನಿ ದೀಪ ಹಚ್ಕೋತೀವಲ್ಲ, ಅಗ್ನಿ ಉರಿಸ್ತೀವಲ್ವ, ಸೌದೆ ಹಾಕಿ, ಆ ಅಗ್ನಿಯೇ ದೀಪ ಅಂತ ಹೇಳ್ತಾರೆ. ಆ ದೀಪವೇ ಬೆಳಕು ಅಂತಾರೆ, ಅದೇ ಜ್ಯೋತಿ ಅಂತ ಹೇಳ್ತಾರೆ. ಜನಕ ಮಹಾರಾಜರು ಹೇಳ್ತಾರೆ, ಅದಕ್ಕೂ ಎಂಡಿದೆಯಲ್ಲ, ಎಣ್ಣೆ ಬತ್ತಿ ಮುಗಿದೋದ್ರೆ ದೀಪ ಆರೋಗುತ್ತೆ. ಸೌದೆ ಹಾಕಿದ್ರೆ ಉರಿಯೋದಕ್ಕೆ ಸೌದೆ ಮುಗಿದ್ರೆ ಆರೋಗುತ್ತೆ ಅದಕ್ಕೆ ಅದು ಹಿಂಗೆ ಜ್ಯೋತಿ ಆಗುತ್ತೆ. ಅದೇ ಆವಾಗ ಬೆಳಕಲ್ವಲ್ಲ, ಅದು ಆರಿಗೆ ಹೋದಾಗ ಯಾವುದು ಬೆಳಕು? ಎಣ್ಣೆ ಬತ್ತಿ ಏನೂ ಇಲ್ಲ, ಅದೆಲ್ಲ ಮುಗೀತು ಅಂದರೆ ದೀಪ ಇಲ್ಲ, ಆರಿಗೆ ಹೋಗುತ್ತೆ ಅಂತ ಕೇಳ್ತಾರೆ. ಅವಾಗ ಗುರುಗಳು ಹೇಳ್ತಾರೆ, ಅಗ್ನಿ ಆರಿಗೆ ಹೋದಾಗ, ಒಂದು ವೇಳೆ ಅಗ್ನಿ ಆರಿಗೆ ಹೋದರೆ ಆವಾಗ ಶಬ್ದವೇ ಬೆಳಕು ಅಂತ. ಶಬ್ದ ಹೇಗೆ ಬೆಳಕು? ರಾತ್ರಿ 10 ಗಂಟೆ 11 ಗಂಟೆ ಆಗಿದೆ ಅಂತ ಇಟ್ಕೊಳ್ಳಿ, 10 ಗಂಟೆ ಯಾಕೆ 8:30 9 ಇಟ್ಕೊಳ್ಳಿ, ತಕ್ಷಣ ಕರೆಂಟ್ ಹೋಯ್ತು. ನೀವು ಯಾರೋ ಹತ್ರ ಇದ್ದಾರೆ, ಅವರನ್ನು ಹೇಗೆ ಸಮೀಪಿಸ್ತೀರಾ? ನೀವು ಅವ್ರು ಮಾತಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ತಕ್ಷಣ ಹೋಗ್ತೀರಾ, ಹೌದಾ? ಅಂದಾಜಿನಲ್ಲಿ ಎಲ್ಲ ಕೆಲಸ ಮಾಡ್ಕೊಳ್ತೀರಾ, ಕತ್ತಲಿದ್ರೂ ಕೂಡ ಎಲ್ಲ ಮಾಡ್ಕೊಳ್ತಾರೆ. ಹೇಗೆ? ಶಬ್ದದಿಂದ. ಅಂದರೆ ಕತ್ತಲಲ್ಲಿ ಶಬ್ದದ ಸಹಾಯದಿಂದ, ಕತ್ತಲಿನಲ್ಲಿಯೂ ಕೂಡ ಎದ್ದು ಹೋಗಿ ಕೆಲಸ ಮಾಡ್ತೇವೆ ನಾವು. ಎದ್ದು ಹೋಗಿ ಬಾಗಿಲು ಹಾಕೋದು, ಯಾರ ಹತ್ರ ಆದರೂ ಮಾತಾಡೋದು, ಅವ್ರ ಹತ್ರಕ್ಕೆ ಹೋಗೋದು ಇತ್ಯಾದಿ ಶಬ್ದದ ಆಧಾರದಲ್ಲಿ ನಾವು ಕೆಲಸ ಮಾಡ್ತೇವಲ್ವ. ಆವಾಗ ಶಬ್ದವೇ ಜ್ಯೋತಿ ಆಯಿತು ಅಂತ ಹೇಳ್ತಾರೆ. ಆವಾಗ ಗುರುಗಳು ಹೇಳ್ತಾರೆ ಅದನ್ನು. ಅವಾಗ ಜನಕ ಮಹಾರಾಜರು ಕೇಳ್ತಾರೆ, ಶಬ್ದನೂ ಇಲ್ಲ ಅಂತ ಇಟ್ಕೊಳ್ಳಿ, ಏನೂ ಇಲ್ಲ, ನಿಶ್ಶಬ್ದ, ನಾವು ಒಬ್ಬನೇ ಇದ್ದೀನಿ, ಕತ್ಲಾಗಿದೆ, ಚಂದ್ರ ಇಲ್ಲ, ಸೂರ್ಯ ಇಲ್ಲ, ಬೆಳಕಿಲ್ಲ, ಏನೂ ಇಲ್ಲ. ಸೂರ್ಯನೂ ಅಸ್ತಮಿಸಿದಾಗ, ಚಂದ್ರನೂ ಇಲ್ಲವಾದಾಗ, ಅಗ್ನಿಯೂ ಆರಿಹೋದಾಗ, ಶಬ್ದ ಅಡಗಿದಾಗ. ಈ ಪದ ನಾವು ಬಹಳ ಎಚ್ಚರಿಕೆಯಿಂದ ನಾವು ನೋಡಬೇಕಾಗತ್ತೆ. ಶಬ್ದ ಅಡಗಿದಾಗ ಅಂತಾರೆ. ಸಾಧಕರು ಯಾವಾಗಲೂ ಏನು ಮಾಡ್ತಿರ್ತಾರೆ? ಮೌನವಾಗಿರ್ತಾರೆ. ಎಂತಹ ಮೌನ ಅಂದರೆ ಯಾವ ಶಬ್ದವೂ ಇಲ್ಲ, ಒಳಗಿನ ಶಬ್ದವೂ ಇಲ್ಲ. ಅಂದರೆ ಒಳಗೆ ಮನಸ್ಸು ತಟ ಅಂತ ಏನಾದರೂ ಆಲೋಚನೆ ಮಾಡ್ತಿರುತ್ತಲ್ಲ, ಅದೂ ಇಲ್ಲ, ಏನೂ ಇಲ್ಲ, ಮನಸ್ಸು ಮೌನವಾಗಿದೆ. ಆ ವೇಳೆಯಲ್ಲಿ ಶಬ್ದವು ಅಡಗಿದಾಗ ಅನ್ನೋ ಪದ ಉಪಯೋಗಿಸ್ತಾರೆ. ಶಬ್ದ ಕೇಳದೇ ಇದ್ದಾಗ ಅನ್ನೋದನ್ನು ಉಪಯೋಗಿಸೋದಿಲ್ಲ. ಶಬ್ದವು ಅಡಗಿದಾಗ. ಸಾಮಾನ್ಯವಾಗಿ ಸಾಧಕರಿಗೆ ಶಬ್ದ ಅಡಗಬೇಕು. ಆ ಸಾಧನೆ ಎಷ್ಟು ಮಟ್ಟಿಗೆ ಹೋಗಬೇಕು ಅಂತ ಹೇಳಿದ್ರೆ, ಏನೂ ಹೊರಗಡೆಯೂ ಕೇಳಿಸಬಾರ್ದು, ಒಳಗಡೆ ಶಬ್ದವೂ ಕೂಡ ಕೇಳಿಸಬಾರ್ದು. ಆ ಹಂತದಲ್ಲಿ, ಆ ಮೌನದಲ್ಲಿ ಮಾತ್ರವೇ ಮನಸ್ಸು ಆ ಸೂಕ್ಷ್ಮತೆಯನ್ನು, ಆ ಪವಿತ್ರತೆಯನ್ನು ಹಿಡಿಲಿಕ್ಕೆ ಸಾಧ್ಯ. ಇದು ಅಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಶಬ್ದ ಅಡಗಿದಾಗ ಅನ್ನುವಂತಹ ಪದವನ್ನು ಉಪಯೋಗಿಸ್ತಾ ಇದ್ದಾರೆ. ಆ ಶಬ್ದವೇ ಇಲ್ಲ, ಒಳಗಿನ ಶಬ್ದವೂ ಇಲ್ಲ, ಏನೂ ಇಲ್ಲ, ಅಂಥ ವೇಳೆಯಲ್ಲಿ ಯಾವುದು ಅಂತ ಹೇಳ್ತಾರೆ. ಆದರೂ ನಾವು ಕೆಲಸ ಮಾಡ್ತೇವಲ್ವ, ಆವಾಗ ಗುರುಗಳು ಹೇಳ್ತಾರೆ, ಆವಾಗ ನೀನು ಕೆಲಸ ಮಾಡುವುದು ನಿನ್ನ ಆತ್ಮಜ್ಯೋತಿಯಿಂದ. ನಿಜವಾಗಿಯೂ ಡೈರೆಕ್ಟಾಗಿ ಆತ್ಮಜ್ಯೋತಿಯಿಂದ ಅಂತ ಹೇಳಿದ್ದಿದ್ರೆ ಇಷ್ಟೆಲ್ಲ ವಿಷಯಗಳು ಬರ್ತಾ ಇರಲಿಲ್ಲ. ಆದರೆ ಒಂದೊಂದಾಗಿ ತಿಳಿಸ್ತಾ ಹೋದಾಗ ನಮಗೂ ಕ್ಲೀನಾಗಿ ಅರ್ಥ ಆಗ್ತಾ ಹೋಗುತ್ತೆ. ನಮಗೂ ಕೂಡ ಬೆಳಕು ಅಂದ ಕೂಡಲೇ ಸೂರ್ಯ, ಇಲ್ಲ ಚಂದ್ರ, ಇಲ್ಲ ಲೈಟು, ಎಲೆಕ್ಟ್ರಿಸಿಟಿ, ಏನೇನೋ ಹೇಳ್ತೀವಿ. ಅಲ್ಲಿಂದ ಸೀದಾ ನಿಧಾನವಾಗಿ ಮನಸ್ಸನ್ನು ಸಂಪೂರ್ಣ ಮೌನ ಮಾಡಿ ಆವಾಗ ನಿಮಗೆ ಅಲ್ಲಿ ಒಳಗಡೆಯಿಂದ ಕಾಣೋದೇನು? ಆತ್ಮದ ಜ್ಯೋತಿ ಅಂತ ಹೇಳ್ತಾರೆ. ಆತ್ಮನೇ ಜ್ಯೋತಿ. ಯಾಕೆ ಅಂದರೆ ಆತ್ಮನ ಜ್ಯೋತಿಯಿಂದಲೇ
ಮಾನವರು ಬೆಳಗ್ಗೆ ಏಳ್ತಾರೆ, ಎಲ್ಲ ಕೆಲಸಗಳನ್ನು ಮಾಡ್ತಾರೆ, ಏನೇನು ಮಾಡಬೇಕೋ ಎಲ್ಲ ಮಾಡ್ತಾರೆ, ಉಸಿರಾಡ್ತಾರೆ, ಕೂತ್ಕೊಳ್ತಾರೆ, ಊಟ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ, ಕೊನೆಗೆ ರಾತ್ರಿ ಮಲಗ್ತಾರೆ, ಮತ್ತೆ ಬೆಳಗ್ಗೆ ಹೇಳ್ತಾರೆ. ಯಾವುದರಿಂದ? ಆತ್ಮನ ಜ್ಯೋತಿಯಿಂದ, ಆತ್ಮನ ಶಕ್ತಿಯಿಂದ, ಆತ್ಮನಿಂದ. ಇದನ್ನು ಅರ್ಥ ಮಾಡಿಸೋದಕ್ಕೆ ಇಷ್ಟೆಲ್ಲ ಸುತ್ತು ಬಳಸಿ ಸೀದಾ ಮನಸ್ಸನ್ನು ಮೌನ ಮಾಡಿ ತಗೊಂಡು ಬಂದು ಅವನನ್ನು ಜನಕ ಮಹಾರಾಜರಿಗೆ ಸತ್ಯದ ದರ್ಶನವನ್ನು ಮಾಡಿಸ್ತಾರೆ. ಅಂದರೆ ಆತ್ಮಜ್ಯೋತಿಯೇ ನಿಜವಾದಂತಹ ಜ್ಯೋತಿ, ಇರುವಂತಹ ಜ್ಯೋತಿ, ಅದನ್ನು ಬಿಟ್ಟು ಬೇರೆ ಜ್ಯೋತಿ ಇಲ್ಲ ಅನ್ನುವಂಥ ವಿಷಯವನ್ನು ಹೇಳಿಕೊಡ್ತಾರೆ. ಹಾಗಾಗಿ ಅದರಿಂದ ಮಾನವರಿಗೆ ಆತ್ಮನೇ ಜ್ಯೋತಿ ಅನ್ನುವ ವಿಷಯವನ್ನು ಯಾಜ್ಞವಲ್ಕರು ಜನಕವರಿಗೆ ಹೇಳ್ತಾರೆ. ಅವನಿಂದಲೇ ಎಲ್ಲವೂ ನಡೆಯುವುದು ಅಂತ ಹೇಳ್ತಾರೆ. ಅಂದರೆ ಆತ್ಮನಿಂದಲೇ ನಾವು ಇವಾಗ ಏನೇನು ಶಕ್ತಿ ತಗೊಳ್ತಾ ಇದ್ದೀವಿ, ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀವಿ, ಏನೆಲ್ಲ ಮಾಡ್ತಾ ಇದ್ದೀವಿ, ಇದೆಲ್ಲವೂ ಕೂಡ ಯಾವುದರಿಂದ? ನಮ್ಮ ಆತ್ಮನ ಶಕ್ತಿಯಿಂದ, ನಮ್ಮ ಆತ್ಮನ ಜ್ಯೋತಿಯಿಂದ. ಅಂದರೆ ನಮ್ಮ ನಿಮ್ಮೆಲ್ಲರ ಆಂತರಿಕ ಜ್ಯೋತಿ ಒಂದಿದೆ. ಅಂದರೆ ಬರೀ ಒಬ್ಬರಿಗಿದೆ ಅಂತಲ್ಲ, ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಳಗಡೆ ಬೆಳಕಿದೆ, ಆತ್ಮಜ್ಯೋತಿ ಇದೆ. ಅದೇ ಆತ್ಮ. ಈ ಆತ್ಮನ ಬೆಳಕಿನಿಂದಲೇ ನಾವು ಬದುಕಿರೋದು, ನಾವು ಉಸಿರಾಡ್ತಿರೋದು, ನಾವು ಕೆಲಸ ಮಾಡ್ತಿರೋದು, ಓಡಾಡ್ತಿರೋದು, ಸಾಧನೆ ಮಾಡ್ತಿರೋದು, ಏನೇನೇನೇನೋ ಹೇಳ್ಕೊಡ್ತಿರೋದು ಎಲ್ಲ ಅದೇನೇನೆ. ಹಾಗಾಗಿ ಜೊತೆಗೆ ಇದೆಲ್ಲದ್ರ ಜೊತೆಗೆ ನಾವು ಅರಿವಿನಿಂದ ಇದ್ದೇವೆ ಅಲ್ವಾ? ಆ ಅರಿವು ಕೂಡ ಆತ್ಮನಿಂದಲೇ ಬಂದದ್ದು, ಅರಿವು ಕೂಡ ಅವನದ್ದೇ. ಹಾಗಾಗಿ ಅಲ್ಲಿವರೆಗೆ ನಾವು ಎಲ್ಲವನ್ನ ಆತ್ಮನಿಂದಲೇ ಮಾಡ್ತಾ ಇರುವಂತಹದ್ದು. ಈಗ ಜನಕ ಮಹಾರಾಜರು ಗುರುಗಳನ್ನು ಕೇಳ್ತಾರೆ, ಆತ್ಮ ಜ್ಯೋತಿ ಅಂತೆಲ್ಲ ಹೇಳಿಬಿಟ್ರಿ ನೀವು, ನನಗೆ ಆತ್ಮನ ಬಗ್ಗೆ ಒಂಚೂರು ಹೇಳಿ ಅಂತ ಹೇಳ್ತಾರೆ. ಆತ್ಮನ ಬಗ್ಗೆ ತಿಳಿಸ್ಕೊಡಿ, ಆತ್ಮನ ಜ್ಯೋತಿಯ ಬಗ್ಗೆ ತಿಳಿಸ್ಕೊಡಿ ಅಂತ. ಆಗ ಗುರುಗಳು ಆತ್ಮಜ್ಯೋತಿ, ಆತ್ಮನ ಬಗ್ಗೆ, ಆತ್ಮನ ಸ್ವರೂಪ ಬಗ್ಗೆ ತಿಳಿಸ್ತಾರೆ. ಅವ್ರು ಹೇಳ್ತಾರೆ, ಆತ್ಮನು ಯೋ ಅಯಂ ವಿಜ್ಞಾನಮಯ ಪ್ರಾಣೇಶು ಹೃದ್ಯಂತಹ ಜ್ಯೋತಿ ಪುರುಷ ಅಂತ ಹೇಳ್ತಾರೆ. ಅಂದರೆ ವಿಜ್ಞಾನಮಯನಾದ ಆತ್ಮನು ಪ್ರಾಣಗಳಲ್ಲಿ ಮಧ್ಯದಲ್ಲಿ ಇರುವವನು ಅಂತ ಹೇಳ್ತಾರೆ. ಪ್ರಾಣಗಳೆಷ್ಟಿದೆ ನಮಗೆ ಗೊತ್ತಿದೆ. ಎಷ್ಟು ಪ್ರಾಣ ಇದೆ? 5 ಪ್ರಾಣ. ಅಂದರೆ ಪಂಚ ಪ್ರಾಣಗಳು ಅಂತ ಕರಿತೇವೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಈ 5 ಕೂಡ ಪ್ರಾಣಗಳು ಅಂತ ಹೇಳಿ ಕರಿತೇವೆ ನಾವು. ಅದರಲ್ಲಿ ಪ್ರಾಣದ ಜಾಗ ಯಾವುದು? ಎದೆಯ ಭಾಗ. ಅಂದರೆ ಇವರು ಹೇಳ್ತಾರೆ ಗುರುಗಳು, ಯೋ ಅಯಂ ವಿಜ್ಞಾನಮಯ, ಅಂದರೆ ವಿಜ್ಞಾನಮಯನಾದಂತಹ ಪ್ರಾಣ, ಅವನು ಹೃದಯಂತಹ, ಹೃದಯದಲ್ಲಿರುವಂತಹ ಆತ್ಮನ ಜ್ಯೋತಿ, ಅವನೇ ಪುರುಷ ಅಂತ ಹೇಳಿ ಹೇಳ್ತಾರೆ. ಅಂದರೆ ವಿಜ್ಞಾನಮಯನಾದ ಆತ್ಮ ಪ್ರಾಣಗಳಲ್ಲಿ ಮಧ್ಯದಲ್ಲಿರುವಂತಹವನು, ಬುದ್ಧಿಯಲ್ಲಿ ಇರುವ ಸ್ವಯಂ ಜ್ಯೋತಿಯು ಅವನೇ ಆಗಿದ್ದಾನೆ ಅಂತ ಹೇಳ್ತಾರೆ. ಅಂದರೆ ಆತ್ಮ ಅಂದರೆ ಬರಿಯ ಒಂದು ಶಕ್ತಿ ಅಲ್ಲ, ಅದೇ ವಿಜ್ಞಾನಮಯನಾದಂಥವನು, ಅವನೇ ಪ್ರಾಣರೂಪವಾಗಿದ್ದಾನೆ, ಹೃದಯದ ಗುಹೆಯಲ್ಲಿ ಇದ್ದಾನೆ, ಅವನೇ ಪುರುಷ, ಅವನೇ ಆತ್ಮ ಅಂತ ಹೇಳಿ ಒಂದು ಶ್ಲೋಕದಲ್ಲಿ ಈ ಎಲ್ಲ ವಿಷಯವನ್ನು, ಆತ್ಮನ ವಿಷಯವನ್ನು ಅವರು ವರ್ಣನೆ ಮಾಡ್ತಾರೆ. ಅಂದರೆ ವಿಜ್ಞಾನಮಯ ಅಂತ ಹೇಳ್ತಾರಲ್ಲ, ವಿಜ್ಞಾನಮಯ ಅಂದರೆ ಏನು ಅಂದರೆ ಬುದ್ಧಿ ಪ್ರಜ್ಞೆಯಲ್ಲಿ ಇರುವವನು ಅಂತ ಅರ್ಥ. ವಿಜ್ಞಾನಮಯ ಅಂದರೆ ನಮ್ಗೆ ಗೊತ್ತಲ್ಲ, ಶರೀರ ಯಾವುದ್ಯಾವುದು ಅಂತ ಹೇಳಿ ಮನೋಮಯ, ವಿಜ್ಞಾನಮಯ ಅಂತ ಹೇಳ್ತೀವಲ್ವ, ಆ ವಿಜ್ಞಾನಮಯ ಅದು ಬುದ್ಧಿ ಪ್ರಜ್ಞೆಯಲ್ಲಿ ಇರುವವನು. ಮತ್ತು ಹೃದಯದಲ್ಲೇ ಮಧ್ಯಭಾಗದಲ್ಲಿರುವವನು. ಅಂದರೆ ನಮ್ಮ ಇಡೀ ಶರೀರದಲ್ಲಿ ಮಧ್ಯಭಾಗ ಹೃದಯವೇ, ಅಲ್ಲಿರುವಂತಹವನು. ಹಾಗೂ ಬುದ್ಧಿಯಲ್ಲಿ ಯಾವ ರೀತಿ ಇದ್ದಾನೆ ಅಂದರೆ ಸ್ವಯಂ ಜ್ಯೋತಿ ಸ್ವರೂಪನಾಗಿ ಪ್ರಕಾಶ ಬಿಡ್ತಾ ಇರೋವನು ಆತ್ಮ ಅಂತ ಹೇಳಿ ಹೇಳ್ತಾರೆ. ಅಂದರೆ ಇಷ್ಟೆಲ್ಲ ವಿಷಯ ಬರೋದು ಯಾತಕ್ಕೆ ಅಂದರೆ ಜ್ಯೋತಿ ಯಾವುದು ಅಂತ ಹೇಳಿ ತಿಳ್ಕೊಳ್ಳುವಂತಹ ವಿಷಯಕ್ಕೆ ಇಷ್ಟೆಲ್ಲ ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದ್ವಿ. ಅಂದರೆ ಸ್ವಯಂ ಜ್ಯೋತಿಯನ್ನು ಬುದ್ಧಿ ಅಂತ ಹೇಳಿ ತಿಳಿಸ್ಕೊಡ್ತಾರೆ ಗುರುಗಳು. ಹಾಗಾಗಿ ಈಗ ನಾವು ಅದರ ಬಗ್ಗೆ ಇನ್ನೊಂದು ಸ್ವಲ್ಪ ವಿಷಯವನ್ನು ತಿಳ್ಕೊಳ್ತಾ ಹೋಗೋಣ. ಸಾಧಕರಿಗೆ ಆತ್ಮಜ್ಞಾನವನ್ನು ಹೊಂದೋದಕ್ಕೆ ಸಹಾಯ ಮಾಡುವಂತಹ ಜ್ಞಾನ ಬುದ್ಧಿ ಅಂತ ಹೇಳಿ ನಾವು ತಿಳ್ಕೊಂಡ್ವಿ. ಶ್ರುತಿಗಳಲ್ಲಿ ಹೇಳಿದ್ದಾರೆ, ಯಾವುದು ಆತ್ಮಜ್ಞಾನಕ್ಕೆ ದಾರಿಯೋ ಅದು ಮಾತ್ರವೇ ಜ್ಞಾನ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಅನುಭವಿ ಕವಿಯಾದಂತಹ ಡಿ ವಿ ಗುಂಡಪ್ಪನವರು ಹೇಳ್ತಾರೆ, ಭಾಳ ಚೆನ್ನಾಗಿ ಹೇಳ್ತಾರೆ ಅವರು. ಬುದ್ಧಿ ಪ್ರಕಾಶದಿಂದ ಅಂತರನುಭವ ಶೋಧೆ, ಸಿದ್ಧವಾ ಶೋಧೆಯು ಸತ್ಯ ಸಂವೀಕ್ಷೆ, ಶುದ್ಧ ಸತ್ಯವ ಜೀವಿತ ಪ್ರಶ್ನೆಗೆ ಅನ್ವಯಿಸುವ ಪದ್ಧತಿಯೇ ಧರ್ಮವೆಲೋ ಮಂಕುತಿಮ್ಮ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ.
ಬುದ್ಧಿ ಪ್ರಕಾಶದಿಂದ ಅಂತರನುಭವದ ಶೋಧೆ ಸಿದ್ಧವಾ ಶೋಧೆಯಂ ಸತ್ಯ ಸಂವೀಕ್ಷೆ ಶುದ್ಧ ಸತ್ಯವ ಜೀವಿತ ಪ್ರಶ್ನೆಗೆ ಅನ್ವಯಿಪ ಪದ್ಧತಿಯೇ ಧರ್ಮವೆಲ್ಲೋ ಮಂಕುತಿಮ್ಮ ಅಂತಾರೆ. ಅಂದರೆ ಬುದ್ಧಿಯ ಪ್ರಕಾಶದಿಂದ ಅಂತರಂಗದಲ್ಲಿ ಅನುಭವದ ಶೋಧೆ ಆಗುತ್ತೆ. ಏನೇನು ಅನುಭವಗಳನ್ನು ನಾವು ಗಳಿಸ್ಕೊಂಡಿದ್ದೇವೋ ಅದು ಬುದ್ಧಿ ಪ್ರಕಾಶದಿಂದ ಅದನ್ನು ನಾವು ನೋಡ್ತೇವೆ, ಅದನ್ನು ಗಳಿಸ್ಕೊಳ್ತೇವೆ, ಅದನ್ನು ನೋಡ್ತೇವೆ. ಅದರ ಶೋಧನೆ ನಡೆಯುತ್ತೆ, ಯಾವುದು ಬೇಕು ಯಾವುದು ಬೇಡ ಅಂತ ಹೇಳಿ. ಈ ಶೋಧನೆಯಿಂದ ಏನಾಗುತ್ತೆ ಅಂದರೆ ಸತ್ಯ ಚೆನ್ನಾಗಿ ಕಾಣಿಸುತ್ತೆ, ಸತ್ಯ ಅರ್ಥ ಆಗುತ್ತೆ. ಸತ್ಯ ಅಂದರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ಅದನ್ನು ಸತ್ಯ ಸಂವೀಕ್ಷೆ ಅಂತಾರೆ. ಸತ್ಯವನ್ನು ವೀಕ್ಷಣೆ ಮಾಡೋದು, ಅದು ಸಂವೀಕ್ಷಣೆ, ಸರಿಯಾದ ರೀತಿಯಲ್ಲಿ ವೀಕ್ಷಣೆ ಮಾಡುವಂತಹದ್ದು. ಶುದ್ಧವಾದ ಸತ್ಯವನ್ನು ನಮ್ಮ ಜೀವನದ ಪ್ರಶ್ನೆಗಳಿಗೆ ಅಳವಡಿಸ್ಕೊಳ್ಬೇಕು. ಅಂದರೆ ನಾವು ಏನೇ ಆಗಲಿ ಒಂದು ಕವಲು ದಾರಿಯಲ್ಲಿ ನಿಂತಾಗ ಇದು ಸರಿಯಾ ಇದು ತಪ್ಪ ಅನ್ನುವ ವೇಳೆಯಲ್ಲಿ, ಅಂಥ ವೇಳೆಯಲ್ಲಿ ನಮ್ಮ ಮನಸ್ಸು ದ್ವಂದ್ವಕ್ಕೆ ಸಿಲುಕಿದಾಗ ಏನು ಮಾಡಬೇಕು ಸಾಧಕ ಅಂತ ಹೇಳಿದರೆ ಈ ಸತ್ಯ ಸಂವೀಕ್ಷೆ ಅಂದರೆ ಪ್ರಶ್ನೆಗಳಿಗೆ, ಜೀವಿತದ ಪ್ರಶ್ನೆಗಳಿಗೆ ನಾವು ಸತ್ಯವನ್ನು ಅಳವಡಿಸ್ಕೊಳ್ಬೇಕು. ಯಾವುದು ಸತ್ಯ ಅದರ ಕಡೆಗೆ ಮಾತ್ರ ಹೋಗಬೇಕೆ ಹೊರತು ದ್ವಂದ್ವದಲ್ಲಿ ತಪ್ಪು ದಾರಿಯನ್ನು ಹಿಡಿಬಾರ್ದು. ಹಾಗಾಗಿ ಸತ್ಯವಾಗಿಯೇ ನಡೆಯಬೇಕು. ಆ ಪದ್ಧತಿಯನ್ನು ಧರ್ಮ ಅಂತ ಕರೀತಾರೆ. ಅಂದರೆ ಯಾವ ವ್ಯಕ್ತಿ ಎಲ್ಲ ವೇಳೆಯಲ್ಲೂ ಕೂಡ ಸತ್ಯದ ಪರವಾಗಿ ನಿಂತು ತನ್ನ ಜೀವಿತವನ್ನು ನಡೆಸ್ತಾನಲ್ವ, ಅವನು ಧರ್ಮದ ಜೀವಿತ, ಧರ್ಮದ ಆಧಾರದಲ್ಲಿ ಜೀವಿಸ್ತಾ ಇದ್ದಾನೆ ಅನ್ನೋದು ಡಿ ವಿ ಜಿಯವರ ಮಾತು. ಈ ಮಾತು ಎಲ್ಲದಕ್ಕೂ ಅನ್ವಯವಾಗುತ್ತೆ. ಎಲ್ಲ ಹಿರಿಯರು ಹೇಳಿರುವಂಥದ್ದು ಇದೇ ವಿಷಯವನ್ನು. ಧರ್ಮವೇ ನಿಮ್ಮ ಒಂದು ಜೀವಿತದ ತಾಳಹದಿ ಆಗಬೇಕು ಅಂತ. ಧರ್ಮ ಅಂದ್ರೇನು? ಸತ್ಯಕ್ಕೆ ಆಧಾರವಾಗಿ, ಸತ್ಯವನ್ನು ಆಧಾರವಾಗಿ ಇಟ್ಕೊಂಡು ನಮ್ಮ ಜೀವಿತವನ್ನು ನಡೆಸುವಂತಹ ಒಂದು ರೀತಿ. ಇದನ್ನು ಹೇಳ್ತಾರೆ ಡಿ ವಿ ಜಿಯವರು. ಅಂದರೆ ಶುದ್ಧ ಸತ್ಯವನ್ನು ಜೀವಿತದ ಮೂಲಭೂತ ಪ್ರಶ್ನೆಗಳಿಗೆ ನಾವು ಅನ್ವಯಿಸ್ಕೊಳ್ಬೇಕು. ಯಾವ ಮೂಲಭೂತ ಪ್ರಶ್ನೆ ಇದ್ದರೂ ಕೂಡ ಅದಕ್ಕೆ ಸತ್ಯವನ್ನು ಅನ್ವಯಿಸ್ಕೊಂಡಾಗ ನಾವು ಧರ್ಮದ ಜೀವಿತ ನಡೆಸ್ತಾ ಇರ್ತೀವಿ. ಅದು ಬಿಟ್ಟು ಬೇರೇನೂ ಇಲ್ಲ. ಇದು ಜಾಗೃತ ಅವಸ್ಥೆಯಲ್ಲಿ ಮಾತ್ರ ನಾವು ಹೀಗಿರ್ತೀವಿ ಅಂತಲ್ಲ, ನಮ್ಮ ಒಳಗಡೆ ಅಂದರೆ ಅಂತರಂಗದಲ್ಲಿ ಸಹ ಇದು ನಡೀತಾ ಇರಬೇಕು. ಎಚ್ಚೆತ್ತಾಗ ನಾನು ಬಹಳ ಸತ್ಯವಾಗಿಯೇ ಇರ್ತೀನಿ, ಸತ್ಯದ ಪರವಾಗಿಯೇ ಇರ್ತೀನಿ ಅಂದರೆ ಮಲಗಿದಾಗ, ಕನಸಿನಲ್ಲಿ, ಯಾವಾಗಲೂ ಕೂಡ ಅಂತರಂಗದಲ್ಲಿ ಕೂಡ ಸತ್ಯದ ಪರವಾಗಿಯೇ ಇರಬೇಕಾಗತ್ತೆ. ಇದ್ರ ಬಗ್ಗೆ ಅನೇಕ ಉದಾಹರಣೆಗಳು ನಮಗೆ ಸಿಗತ್ತೆ. ಸತ್ಯದ ಪರವಾಗಿ ನಿಂತಹ ವಿಜ್ಞಾನಿಗಳ ಬಗ್ಗೆ, ದಾರ್ಶನಿಕರ ಬಗ್ಗೆ ನಮಗೆ ಗೊತ್ತಿರುವಂಥ ವಿಷಯ ಇದೆ. ಎಷ್ಟೋ ಜನ ವಿಜ್ಞಾನಿಗಳು, ಗಣಿತಶಾಸ್ತ್ರಜ್ಞರು ಜಾಗೃತ ಅವಸ್ಥೆಯಲ್ಲಿ ಎಷ್ಟೆಲ್ಲ ಪ್ರಯತ್ನ ಮಾಡಿರ್ತಾರೆ. ಈ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ಅಂತ ಏನೆಲ್ಲ ಪ್ರಯತ್ನ ಮಾಡಿ ಪುಟಗಟ್ಟಲೆ ಬರೆದು ಕೊನೆಗೆಲ್ಲ ಫೇಲ್ಯೂರ್ ಆಗಿ ಕೈ ಬಿಟ್ಟು ಸುಮ್ಮನೆ ಸಾಕಾಯಿತು ಅಂತ ಹೇಳಿ ಮರಗಿದಾಗ ಅವರ ಕನಸಿನಲ್ಲಿ ಅದಕ್ಕೆ ಅರ್ಥ ಹೊಳೆದದ್ದು ಉಂಟು. ಎಷ್ಟು ಜನ ವಿಜ್ಞಾನಿಗಳ ಒಂದು ಉದಾಹರಣೆ ನಮಗಿದೆ. ಅಂದರೆ ಎಚ್ಚರವಾಗಿದ್ದಾಗ ಬಗೆಹರಿಯದ ಸಮಸ್ಯೆಗೂ ಕೂಡ ಬಗೆಹರಿಯೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ಕೂಡ ಅವರ ಕನಸಿನಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡವರು ಉಂಟು. ಅನೇಕ ಜನರಿಗೆ ಈ ಉತ್ತರಗಳ ಕನಸಿನಲ್ಲಿ ಸಿಗತ್ತೆ. ಯಾವುದೋ ಒಂದು ರೂಪದಲ್ಲಿ ಕನಸಿನಲ್ಲಿ ಅದು ಸತ್ಯದ ಸಾಕ್ಷಾತ್ಕಾರ ಆಗಿರುತ್ತೆ, ಅವ್ರಿಗೆ ಅದು ಉಳಿದಿರುತ್ತೆ. ನಮ್ಮ ದೇಶದ ಮಹಾನ್ ಗಣಿತಜ್ಞರಾಗಿದ್ದಂತಹ ಶ್ರೀನಿವಾಸ ರಾಮಾನುಜಂ ಅವರು ಬರೆದಿದ್ದಾರೆ. ಅವರ ಇದರಲ್ಲಿ ಏನು ಅಂದರೆ, ನನ್ನ ಅನೇಕ ಸಮಸ್ಯೆಗಳನ್ನು ನಾನು ಎಚ್ಚರವಾಗಿದ್ದಾಗ ಸಾಲ್ವ್ ಮಾಡೋಕ್ಕಾಗದೇ ಇರೋ ಅಂಥದ್ದನ್ನು ನಾನು ನಿದ್ರೆಯಲ್ಲಿ ಅದನ್ನು ಪರಿಹರಿಸ್ಕೊಂಡಿದ್ದೇನೆ ಅಂತ ಹೇಳಿ ಬರೆದಿದ್ದಾರೆ ಅವರು. ಅಂದರೆ ಅಷ್ಟೆಲ್ಲ ತಯಾರು ಮಾಡಿ ಅವರು ನಿದ್ದೆ ಹೋದಾಗ ಆಗ ಬುದ್ಧಿಪ್ರಜ್ಞೆ ಎಚ್ಚರವಾಗಿ ಅವರ ಸಮಸ್ಯೆಗೆ ಪರಿಹಾರವನ್ನು ಕೊಡುತ್ತೆ. ಅಂದರೆ ಒಳಗಿನ ಜ್ಯೋತಿಯ ಬೆಳಕಿನಲ್ಲಿ ಅವರು ಪರಿಹಾರವನ್ನು ಕಂಡುಕೊಳ್ತಾರೆ. ಅಂದರೆ ನಿದ್ದೆಯಲ್ಲಿರುವಂತಹ ವ್ಯಕ್ತಿಗೆ ಹೊರಗಿನ ಬೆಳಕು ಏನೂ ಮಾಡಲ್ಲ ಅಲ್ವಾ. ನಿದ್ದೆ ಅಂದರೆ ಕತ್ತಲು, ಮಲಗಿರ್ತೀವಿ ಆರಾಮಾಗಿ. ಹೊರಗಿನ ಬೆಳಕು ಕಣ್ಣಿಂದ ನಮಗೆ ಕಾಣಿಸೋದಿಲ್ಲ, ಮಲಗಿರ್ತೀವಲ್ವ. ಹಾಗಾಗಿ ಹೊರಗಿನ ಬೆಳಕು ಅಲ್ಲಿ ಸಹಾಯ ಮಾಡ್ತಾ ಇಲ್ಲ. ನಿಮ್ಮ ವಿಚಾರ ಶಕ್ತಿ, ನಿಮ್ಮ ಓದು ಇದು ಯಾವುದು ಸಹಾಯ ಮಾಡ್ತಾ ಇಲ್ಲ. ಆದರೂ ಕೂಡ ಸೂಕ್ಷ್ಮ ಮನಸ್ಸಿನಿಂದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ. ಎಂತಹದ್ದೋ ಒಂದು ದೊಡ್ಡ ತಾಪತ್ರಯದಲ್ಲಿ ಸಿಗಾಕೊಂಡಾಗ ಕೂಡ ಎಷ್ಟೋ ಸರ್ತಿ ನಿದ್ರೆಯಲ್ಲಿ ನಮಗೆ ಪರಿಹಾರ ಸಿಕ್ಕಿದ್ದು ಉಂಟು. ಹಾಗಾಗಿ ಅಂದರೆ ಇದರ ಅರ್ಥ ಏನು ಅಂತ ಯೋಚನೆ ಮಾಡಬೇಕು. ಪರಿಹಾರ ಎಲ್ಲಿಂದ ಸಿಕ್ತು ಅವರಿಗೆ? ಅವರ ಒಳಗಡೆ ಸಿಕ್ತು. ಅಂದರೆ ಬೆಳಕೆಲ್ಲಿದೆ? ಹೊರಗಿನ ಬೆಳಕಿನ ಕೆಲಸ ಮಾಡ್ತಾ ಇಲ್ಲ, ಅವರ ಒಳಗೆ ಇದೆ ಬೆಳಕು. ಆ ಬೆಳಕಿನಲ್ಲಿ ಈ ಪ್ರಶ್ನೆಯನ್ನು ಇಟ್ಟಾಗ ಅದು ಪರಿಹಾರವಾಯಿತು ಅನ್ನುವಂಥ ವಿಷಯ ನಮಗೆ ಅರ್ಥ ಆಗತ್ತೆ.
ಹಾಗಾಗಿ ಇಲ್ಲಿ ಸುಪ್ತ ನಿದ್ರೆಯಲ್ಲಿದ್ದವರು ಕೆಲವರು ತಮ್ಮ ಹಿಂದಿನ ಅನೇಕ ಜನ್ಮದ ಘಟನೆಗಳ ವಿವರಗಳನ್ನು ತಿಳಿಸಿರುವಂತಹದ್ದು ಉಂಟು. ನಮ್ಮಲ್ಲೇ ಹೇಳ್ತೀವಲ್ವ, ಉದಾಹರಣೆ ಎಡ್ಗರ್ ಕೇಸಿ ಅವ್ರು ಏನು ಮಾಡ್ತಾಯಿದ್ರು? ನಿದ್ದೆ ಮಾಡ್ತಾಯಿದ್ರು. ಯಾವುದೇ ಪ್ರಶ್ನೆಯನ್ನು ಕೇಳಬೇಕಾದ್ರೆ ಅವ್ರು ಮಲ್ಕೊಬಿಡೋರು. ಮಲ್ಕೊಂಡಾಗ ಯಾರಾದರೂ ಅವ್ರನ್ನ ಕೇಳಿದ್ರೆ ಏನು ಪ್ರಶ್ನೆಗೆ ಬೇಕಾದರೂ ಅವ್ರು ಉತ್ತರ ಕೊಡ್ತಾಯಿದ್ರು. ಎಲ್ಲಿಂದ ಉತ್ತರ ಕೊಡ್ತಾಯಿದ್ರು? ನಿದ್ದೆ ಮಾಡ್ತಿದ್ರಲ್ವ ಅವರು. ಪುಸ್ತಕನೇ ಇದೆ ಎಡ್ಗರ್ ಕೇಸಿ ಅವರದ್ದು. ಎಷ್ಟು ಸಾವಿರಾರು ಜನರಿಗೆ ಸಹಾಯ ಮಾಡಿದಂಥವ್ರು ಅವರು. ಹಾಗಾಗಿ ಅನೇಕರ ಸಮಸ್ಯೆಗಳಿಗೆ ಅವರು ನಿದ್ದೆ ಮಾಡ್ತಾ ಪರಿಹಾರವನ್ನು ಕೊಡ್ತಾಯಿದ್ರು. ಅವರುಗಳ ಹಿಂದಿನ ಜನ್ಮದ ಕಥೆಗಳನ್ನೆಲ್ಲ ಹೇಳೋರು. ಅದಕ್ಕಾಗಿ ಈ ಥರ ಆಗಿದೆ ಅಂತ ಹೇಳಿ ಅದಕ್ಕೆ ಪರಿಹಾರ ಕೂಡ ಕೊಡ್ತಾಯಿದ್ರು ಅವರು. ಹೇಗೆ ಸಾಧ್ಯ ಆಯಿತು? ಯಾವ ಬೆಳಕು ಅವರಿಗೆ ಕಾಣಿಸ್ತು? ಅಂತರಂಗದ ಬೆಳಕಿನಿಂದ ಅವರು ಈ ಕೆಲಸವನ್ನು ಮಾಡ್ತಾಯಿದ್ರು. ಹಾಗಾಗಿ ಎಡ್ಗರ್ ಕೇಸಿ ನಿದ್ದೆನಲ್ಲಿ ಈ ಕೆಲಸ ಮಾಡ್ತಾಯಿದ್ರು. ಅದು ಸುಪ್ತ ಮನಸ್ಸನ್ನು ಬೆಳಗುತ್ತಿದ್ದ ಬೆಳಕಿನಿಂದ. ಹೊರಗಿನ ಬೆಳಕಲ್ಲ, ಅದು ಒಳಗಿನ ಬೆಳಕು, ಸುಪ್ತ ಮನಸ್ಸಿನಲ್ಲಿ ಬೆಳಗುತ್ತಿದ್ದಂತಹ ಬೆಳಕಿನಿಂದ. ಇದು ಯಾವ ಬೆಳಕು ಅಂತ ನಾವು ಯೋಚನೆ ಮಾಡಿ ನೋಡೋದಾದರೆ, ನಮ್ಮ ಹಿಂದಿನ ಋಷಿ ಮನೆಗಳು ಏನು ಹೇಳಿದ್ದಾರೆ ಅಂದರೆ ಸಚ್ಚಿದಾನಂದ ಬೆಳಕು ಅಂತಾರೆ. ಸತ್ ಚಿತ್ ಆನಂದ, ಅದೇ ಈ ಬೆಳಕು, ಸಚ್ಚಿದಾನಂದ ಬೆಳಕು. ಸಾವಿಲ್ಲದ, ನೋವಿಲ್ಲದ, ಶಾಶ್ವತವಾದ ಅರಿವಿನ ಬೆಳಕು. ಬೇರೆ ಏನೂ ಅಲ್ಲ, ಅರಿವು. ಅದು ಒಳಗಿರುವಂತಹ ಅರಿವು, ಅದೇ ಜ್ಯೋತಿ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಆ ಬೆಳಕೆ ಅದನ್ನೇನಂತ ಕರಿತೀವಿ? ಅಮರ ಜ್ಯೋತಿ. ಅದಕ್ಕೆ ಸಾವಿಲ್ಲ, ಅದಕ್ಕೆ ಎಣ್ಣೆ ಬತ್ತಿ ಬೇಕಿಲ್ಲ, ಏನೂ ಇಲ್ಲ. ಸದಾ ಅರಿವಿನಿಂದ ಇರೋದು ಮಾತ್ರವೇ, ಅಷ್ಟೇ. ಅದು ಜ್ಯೋತಿ, ಅಮರ ಜ್ಯೋತಿ. ಪ್ರತಿಯೊಬ್ಬರಲ್ಲಿಯೂ ಕೂಡ, ಇಡೀ ಪ್ರಕೃತಿಯ ಎಲ್ಲ ವಸ್ತುಗಳಲ್ಲೂ ಕೂಡ, ಮರ, ಗಿಡ, ಬೆಟ್ಟ, ಗುಡ್ಡ, ನದಿ, ಕೆರೆ, ಪರ್ವತ ಎಲ್ಲದರಲ್ಲಿ ಕೂಡ, ಪಶು ಪಕ್ಷಿಗಳಲ್ಲಿ, ಮಾನವರಲ್ಲಿ ಕೂಡ ಬೆಳಗುತ್ತಿರುವಂತಹ ಅರಿವಿನ ಜ್ಯೋತಿ ಇದೆಯಲ್ಲ, ಅದು ಇದೇನೆ. ಇದೇ ಜ್ಯೋತಿ ಎಲ್ಲರ ಒಳಗೆ ಬೆಳಗುತ್ತಾ ಇರುವಂತಹದ್ದು, ಎಲ್ಲರ ಒಳಗಿನ ಅರಿವಿನ ಜ್ಯೋತಿ ಅದು. ಅದನ್ನೇನಂತ ಕರಿತೇವೆ ಅಂದರೆ ಪರಂಜ್ಯೋತಿ ಅಂತ ಕರಿತೇವೆ. ಈ ಪರಂಜ್ಯೋತಿ ತಮಸ್ಸಿನಿಂದ ನಮ್ಮನ್ನು ಮುಕ್ತಗೊಳಿಸುವಂತಹ ಜ್ಞಾನದ ಜ್ಯೋತಿ ಮತ್ತು ಆತ್ಮನ ಜ್ಯೋತಿ. ಇದು ಜ್ಯೋತಿಯ ವಿಷಯ. ಅಂದರೆ ಜ್ಯೋತಿ ಎಲ್ಲಿದೆ ಅಂದರೆ ನಮ್ಮ ಒಳಗೆ ಇದೆ, ಆತ್ಮನ ಜ್ಯೋತಿ. ಅದರ ಮುಖಾಂತರವೇ ಎಲ್ಲ ಕೆಲಸಗಳು ನಡೆಯುವಂಥದ್ದು. ಅದರ ಅರಿವು ನಮಗಿಲ್ಲ. ಯಾವಾಗ ನಾವು ಅರ್ಥ ಮಾಡ್ಕೊಳ್ತೇವೆ, ಅರಿವಿನಿಂದ ಇರ್ತೇವೆ, ಆಗ ಆ ಜ್ಯೋತಿ ತನ್ನ ಕೆಲಸವನ್ನು ತಾನು ಪ್ರಾರಂಭ ಮಾಡ್ತದೆ. ಭಗವಾನ್ ಬುದ್ಧರು ಅವರಿಗೆ ಜ್ಞಾನೋದಯವಾದಾಗ ಅವ್ರು ಹೇಳ್ತಾರೆ, ಇಡೀ ವಿಶ್ವವೇ ಜ್ವಲಿಸುತ್ತಿದೆ ಅಂತಾರೆ. ಎಲ್ಲ ಕಡೆ ಕೂಡ ನನಗೆ ಬರೀ ಬೆಳಕು ಮಾತ್ರ ಕಾಣಿಸ್ತಾ ಇದೆ, ಹೊಳೆಯುತ್ತಾ ಇದೆ, ಜ್ವಲಿಸುತ್ತಿದೆ ಅಂತ ಹೇಳ್ತಾರೆ. ಇಡೀ ವಿಶ್ವ ಜ್ವಲಿಸುತ್ತಿದೆ ಮತ್ತು ಚಲಿಸುತ್ತಿದೆ ಅಂತ ಹೇಳ್ತಾರೆ. ಎಂತಹ ಜ್ಞಾನೋದಯ ಅಂದರೆ ಇಡೀ ವಿಶ್ವವನ್ನು ಆ ಕ್ಷಣದಲ್ಲಿ ಕಂಡವರು ಅವರು. ಎಲ್ಲೆಲ್ಲಿಯೂ ಕೂಡ ಆ ಜ್ಯೋತಿಯನ್ನು ಭಗವಾನ್ ಬುದ್ಧರು ಕಂಡರು. ಈ ಜ್ಯೋತಿಯನ್ನು ಕಾಣುವುದೇ ನಮ್ಮ ನಿಮ್ಮೆಲ್ಲರ ಉದ್ದೇಶ. ನಮ್ಮ ನಿಮ್ಮೆಲ್ಲರ ಬಾಳಿನ ಗುರಿ ಯಾವುದು ಅಂದರೆ ಈ ಜ್ಯೋತಿಯನ್ನು ನೋಡುವುದು, ಆ ಅರಿವಿನಿಂದ ಇರುವಂತಹದ್ದು. ಏನು ಮಾಡಬೇಕು ಅದಕ್ಕೆ? ಅದು ಮುಖ್ಯವಾದಂಥ ಪ್ರಶ್ನೆ. ಜ್ಯೋತಿಯನ್ನು ನೋಡ್ಬಿಡಿ, ಒಳಗೆ ಜ್ಯೋತಿ ಇದೆ, ಎಲ್ಲ ಸರಿ. ಏನು ಮಾಡಬೇಕು ಅದಕ್ಕೆ? ಒಂದು ಕೆಲಸ ನಾವೇನಾದ್ರು ಮಾಡಿದ್ರೆ ತಾನೇ ಜ್ಯೋತಿ ಕಾಣಿಸೋದು. ಅದಕ್ಕೆ ಏನು ಮಾಡಬೇಕು? ಸಾಧಕರಾದ ನಾವು ಒಂದು ತಯಾರಿ ನಡೆಸಬೇಕು. ಅದಕ್ಕೆ ನಮ್ಮ ತಯಾರಿ ಆಗಬೇಕು. ಏನು? ನಮ್ಮಲ್ಲಿರುವ ಆ ಜ್ಯೋತಿಗೆ ಅಡ್ಡ ಬರುವಂತಹ ಎಲ್ಲ ಕಲ್ಮಶಗಳನ್ನು ತೆಗೆದುಹಾಕಬೇಕು. ಎಷ್ಟು ಕಲ್ಮಶಗಳಿದೆ? ತಮಸ್ಸು ಅಂತ ನಾವೇನೇನು ಕರಿತೀವಿ ಅದೆಲ್ಲವೂ ಕಲ್ಮಶವೇ. ಪರಿಶುದ್ಧತೆಯನ್ನು ಗಳಿಸ್ಕೊಳ್ಬೇಕು. ಅದಕ್ಕಾಗಿ ಸಾಧನೆ ಮಾರ್ಗದಲ್ಲಿ ನಡೀಬೇಕು. ನಮ್ಮ ಸ್ಥೂಲ ದೇಹವನ್ನು ನಮ್ಮ ಹತೋಟಿಗೆ ತಗೊಳ್ಬೇಕು. ಅದರ ಆಸೆಗೆ ಬಲಿ ಆಗಬಾರದು. ಆಸೆಗಳಿಗೆ ಬಲಿ ಆಗದೆ ನಮ್ಮ ಸ್ಥೂಲ ದೇಹವನ್ನು ನಮ್ಮ ಹತೋಟಿಗೆ ತೆಗೆದುಕೊಂಡಾಗ, ಮತ್ತು ನಮ್ಮ ಸ್ಥೂಲ ದೇಹ ಯಾವ ರೀತಿ ಟ್ರೈನ್ ಮಾಡಬೇಕು ಅಂತ ಹೇಳಿದರೆ, ನಾವು ಏನು ಕೆಲಸ ಹೇಳಿದ್ರೆ ಅದನ್ನು ಮಾಡು ನೀನು ಅಂತ ಹೇಳಿ ಮಾಡುವ ರೀತಿಯಲ್ಲಿ ಅದಕ್ಕೆ ಟ್ರೈನ್ ಮಾಡಬೇಕಾಗತ್ತೆ. ಇಲ್ಲ ನಾನು ನಿದ್ರೆ ಮಾಡ್ತೀನಿ, ಇಲ್ಲ ನನಗೆ ಸಾಕಾಗಿದೆ, ಅಯ್ಯೋ ಬಿಸಿಲು ನನ್ನ ಕೈಲಾಗಲ್ಲ, ಅಯ್ಯೋ ಬೆಳಗ್ಗೆ ಹೇಳಬೇಕು, ಯಾರು ಹೇಳ್ತಾರೆ, ಇದ್ಯಾವ ಸಬೂಬೂ ಹೇಳುವಂತಿಲ್ಲ. ನಮ್ಮ ಏನು ವೇಳಾಪಟ್ಟಿ ಇದೆ ಅದರಂತೆ ನಾವು ನಡ್ಕೊಳ್ಳೋದನ್ನು ಕಲ್ತ್ಕೊಳ್ಬೇಕಾಗತ್ತೆ. ಆ ಸ್ಥಿತಿಗೆ ನಾವು ನಮ್ಮ ಶರೀರವನ್ನು ತಯಾರು ಮಾಡಬೇಕು. ನಮ್ಮ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿ ಇರಬೇಕು. ಬೇಡ ಇವತ್ತು ಅಂದರೆ ಅದು ಬೇಡ ಅಷ್ಟೇ. ಆ ಹಂತಕ್ಕೆ ನಾವು ನಮ್ಮ ಇಂದ್ರಿಯಗಳನ್ನು ಹತೋಟಿಗೆ ತರಬೇಕಾಗತ್ತೆ. ಮತ್ತು ಪಂಚಶೀಲಗಳನ್ನು ಅನುಸರಿಸಬೇಕು. ಅಂದರೆ
ಗೊತ್ತಿದೆ ನಮಗೆ ಪಂಚಶೀಲಗಳು ಅಂದರೆ ಏನು ಅಂತ. ಯಾರಿಗೂ ಮೋಸ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಏನು ಎಲ್ಲವೂ ಕೂಡ ಅಚ್ಚುಕಟ್ಟಾಗಿರುವಂತಹ ಒಂದು ಸ್ಥಿತಿನಲ್ಲಿ ನಾವಿರಬೇಕಾಗತ್ತೆ. ಒಟ್ಟಾರೆಯಾಗಿ ಹೇಳೋದು ಅಂದರೆ ಏನು, ನಮ್ಮ ತಿಯಾಸಪಿ ಪರಿಭಾಷೆಯಲ್ಲಿ ನಮ್ಮ ಕೆಳಮನಸ್ಸು ಅಂದರೆ ಕಾಮ ಮನಸ್ಸು ಅತ್ಯಂತ ಪರಿಶುದ್ಧವಾಗಬೇಕು. ಅಂದರೆ ದೇಹಾತ್ಮ ಜೀವಾತ್ಮನಿಗೆ ಅಡಿಯಾಳಾಗುವಂತೆ ಪರಿಶುದ್ಧವಾಗಬೇಕು. ಸ್ಥೂಲ, ಕಾಮ, ಕೆಳಮನಸ್ಸು ಇವಿಷ್ಟು ಕೂಡ ಪರಿಶುದ್ಧ ಆಗಬೇಕು. ಅದಾದಾಗ ಅದ್ರ ಜೊತೆಗೆ ರಾಗಭಾವಗಳು ಅದು ಕೂಡ ಆಗಬೇಕಾಗತ್ತೆ. ಇದನ್ನು ಈ ಹಾದಿಯನ್ನು ನಮಗೆ ಎಲ್ಲರೂ ಕೊಟ್ಟಿದ್ದಾರೆ. ವಿವೇಕ, ವೈರಾಗ್ಯ, ಷಟ್ಸಂಪತ್ತು ಮತ್ತು ಪ್ರೇಮ ಇಷ್ಟನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಅಂದರೆ ಇವೆಲ್ಲವನ್ನು ಗಳಿಸಿಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದಿದೆ ವಿಷಯ. ಇಷ್ಟೆಲ್ಲ ನಾನು ಮಾಡಿದೆ ಅಂದರೆ ಕೂಡ ಒಂದು ವಿಷಯ ಇದೆ, ಏನು ಅಂದರೆ ಸದಾಕಾಲ ಅರಿವಿನಿಂದ ಜಾಗೃತರಾಗಿರುವುದು. ಅದು ಬಹಳ ಮುಖ್ಯವಾದಂತಹದ್ದು. ಈ ಎಲ್ಲವೂ ಒಮ್ಮೆಲೆ ಇರೋದಕ್ಕೆ ಯಾವಾಗ ಸಾಧ್ಯ ಗೊತ್ತಾ? ಎಚ್ಚೆತ್ತ ಸ್ಥಿತಿಯಲ್ಲಿದ್ದಾಗ. ಕೃಷ್ಣಮೂರ್ತಿಯವರಷ್ಟೇ ಕಾನ್ಸ್ಟೆಂಟ್ ಅವೇರ್ನೆಸ್ ಇದ್ದ ಇರಿ. ನೀವು ಅದಕ್ಕಾಗಿ ವಿವೇಕ ಗಳಿಸ್ಕೊತೀನಿ, ವೈರಾಗ್ಯ ಗಳಿಸ್ಕೊತೀನಿ, ಷಟ್ಸಂಪತ್ತು ಗಳಿಸ್ಕೊತೀನಿ, ಏನೂ ಗಳಿಸೋದು ಬೇಕಾಗಿಲ್ಲ. ಅವೇರ್ನೆಸ್ಸಿಂದ ಇದ್ರೆ ಏನಾಗುತ್ತೆ, ಎಲ್ಲವೂ ಅಲ್ಲೇ ಇರುತ್ತೆ. ಅದಕ್ಕೇನು ಹೊರಗಡೆ ಹುಡುಕೋದು ಬೇಕಾಗೇ ಇಲ್ಲ. ಕಾನ್ಸ್ಟೆಂಟ್ ಅವೇರ್ನೆಸ್ ಒಂದೇ ಬೇಕಾಗಿರುವಂತಹದ್ದು. ಕೃಷ್ಣಮೂರ್ತಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವಾಗಲೂ ಎಚ್ಚೆತ್ತ ಸ್ಥಿತಿಯಲ್ಲಿರಿ. ಕೃಷ್ಣಮೂರ್ತಿಯವರ ಬೋಧೆ ಅದೇ ಆಗಿತ್ತು. ಸದಾಕಾಲ ಅರಿವಿನಲ್ಲಿಯೇ ಇರಬೇಕು. ಅರಿವಿನಿಂದ ಇದ್ದಾಗ ತಪ್ಪಾಗಕ್ಕೆ ಸಾಧ್ಯ ಇಲ್ಲ, ಆಸೆಗಳು ನಮ್ಮನ್ನು ಮುತ್ತೋದಕ್ಕೆ ಸಾಧ್ಯ ಇಲ್ಲ, ಕೆಳ ಮನಸ್ಸು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಕೂಡ ನಮ್ಮ ಪ್ರಜ್ಞೆ ಉನ್ನತ ಮನಸ್ಸಿನಲ್ಲಿ ಅಥವಾ ಅದಕ್ಕಿಂತ ಮೇಲೆ ಬುದ್ಧಿ ಪ್ರಜ್ಞೆಯಲ್ಲಿರುತ್ತೆ. ಹೀಗೆ ನಮ್ಮ ಶರೀರವನ್ನು ನಾವು ಶುದ್ಧ ಮಾಡಿಕೊಂಡಾಗ ಆನಂದಮಯ ಕೋಶಕ್ಕೆ ಇರೋದಕ್ಕೆ ಸಾಧ್ಯ ಆಗುತ್ತೆ. ವಿಜ್ಞಾನಮಯ ಕೋಶ ಬಿಟ್ಟು ಆನಂದಮಯ ಕೋಶಕ್ಕೆ ಹೋಗ್ತೇವೆ. ಆಗ ಚಿತ್ತಶುದ್ಧಿಯಿಂದ ಅಜ್ಞಾನ ಸಂಪೂರ್ಣವಾಗಿ ನಾಶವಾಗುತ್ತೆ. ಯಾವ ಅಜ್ಞಾನವೂ ಅಲ್ಲಿ ಉಳಿದಿರೋದಿಲ್ಲ. ಆನಂದಮಯ ಕೋಶಕ್ಕೆ ಎಂಟ್ರಿ ಆದಾಗ ಬುದ್ಧಿ ಪ್ರಜ್ಞೆ ನೇರವಾಗಿ ಕೆಲಸ ಮಾಡ್ತದೆ. ನೇರ ಅಂದರೆ ನೇರವಾಗಿ ಕೆಲಸ ಮಾಡುವಂತಹ ಒಂದು ಸ್ಥಿತಿ. ಕೊನೆಗೆ ವಸ್ತುವಿನ ನೈಜ ಸ್ಥಿತಿಯ ಅರಿವು ನಮಗಾಗತ್ತೆ. ಕೃಷ್ಣಜಿಯವರು ಭಾಳ ಚೆನ್ನಾಗಿ ಹೇಳ್ತಾರೆ, ಸಿ ವಾಟ್ ಈಸ್ ಅಂತ. ಅದು ಏನು ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ನೋಡಿ ಅಂತ. ನಮಗಿನ್ನೂ ಬಂದಿಲ್ಲ. ನಾವಿನ್ನೂ ಎಲ್ಲ ಹಿಂದಿನ ಲೆಕ್ಕಾಚಾರ ಎಲ್ಲ ಹಾಕ್ಕೊಂಡೇ ಯಾರನ್ನಾದರೂ ನೋಡೋದು, ವಸ್ತುಗಳನ್ನು ನೋಡುವಂತಹದ್ದು. ಇಲ್ಲಿ ಹೇಳ್ತಾರೆ, ವಸ್ತುವಿನ ನೈಜ ಸ್ಥಿತಿ ಕಾಣಬೇಕು ಅನ್ನೋದು ಯಾವಾಗ? ಅರಿವಿನಿಂದ ಇದ್ದಾಗ, ಬುದ್ಧಿ ಪ್ರಜ್ಞೆಯಲ್ಲಿ ಮಾತ್ರ. ಆ ಸ್ಥಿತಿಗೆ ಹೋದಾಗ ನಮಗೆ ನೈಜ ಸ್ಥಿತಿಯ ಅರಿವು ಉಂಟಾಗುತ್ತದೆ. ಆಗ ಇರುವುದನ್ನು ಇರುವ ಹಾಗೆ ನೋಡಲು ಸಾಧ್ಯ. ಎಲ್ಲಿಗೋಯ್ತು ಸೀದಾ ಅಂದರೆ ಕೃಷ್ಣಮೂರ್ತಿಯವರ ಹತ್ರಕ್ಕೆ ಹೋಯಿತು. ಏನೆಲ್ಲ ಮಾಡಿದ್ರೂ ಕೊನೆಗೆ ಅಲ್ಲಿಗೆ ಹೋಗುವಂತಹದ್ದು. ಯಾಕೆಂದರೆ ಅದೇ ಕೊನೆಯ ಬೋಧೆ. ಅಂದರೆ ಈಗ ಸದ್ಯಕ್ಕೆ ನಮಗೆ ಸಿಕ್ಕಿರುವ ಬೋಧೆ ಮೈತ್ರೇಯ ಮಹರ್ಷಿಗಳ ಅವರ ಸಹಕಾರದಿಂದ ಕೃಷ್ಣಮೂರ್ತಿಯವರು ಕೊಟ್ಟಂತಹ ಬೋಧೆ. ನಮಗೆ ಸಿಕ್ಕಂತಹ ಅತ್ಯಂತ ಅಮೂಲ್ಯ ಬೋಧೆ ಅದೇನೆ. ಹಾಗಾಗಿ ಅದೇ ಬುದ್ಧಿಶಕ್ತಿಯ ಬೆಳಕು. ಇದನ್ನೇ ಜ್ಞಾನ ಜ್ಯೋತಿ ಅಂತ ಕರೆಯುವಂತಹದ್ದು. ಈ ಜ್ಯೋತಿಯ ಸಹಾಯದಿಂದ ಎಲ್ಲವನ್ನ ತಿಳಿಯಬಹುದು. ಎಲ್ಲವೂ ಕಾಣಿಸುತ್ತೆ. ಅದಕ್ಕೆ ಸೂರ್ಯ ಬೇಕಿಲ್ಲ, ಚಂದ್ರ ಬೇಕಿಲ್ಲ, ಬೆಳಕು ಬೇಕಿಲ್ಲ, ಏನೂ ಬೇಕಿಲ್ಲ. ನಮ್ಮ ಅರಿವು, ಆ ಜ್ಯೋತಿಯೇ ಎಲ್ಲವೂ. ಅದಕ್ಕೆ ಪ್ರಾರಂಭ ಹೇಗೆ? ಭಾಳ ಸುಲಭ. ನೇತಿ 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 ಅಷ್ಟೇ. ನೇತಿ ನೇತಿ ಅಂತ ಹೊರಡೋದು. ಯಾವುದು ನಾನಲ್ಲ ಅದನ್ನು ತೆಗೆದು ಹಾಕ್ಬೋದು. ಯಾವುದು ನಾನಲ್ಲ? ಈ ಶರೀರ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ನಾನು ಹುಟ್ಟಿದಾಗ ಇಷ್ಟಿದ್ದೆ, ಈಗ ಯಾರು ನಂಬ್ತಾರೆ ನಾನು ಇಷ್ಟು ಹುಟ್ಟಿದ್ದೆ ಅಂತ. ಇಲ್ಲ. ಆದರೆ ಯಾವಾಗ ವಾಪಸ್ ಗೊತ್ತಿಲ್ಲ ನನಗೆ. ಈ ಸ್ಥಿತಿ ಶರೀರ ನನ್ನಲ್ಲ, ಅದು ಒಂದು ಉಪಕರಣ ಮಾತ್ರ. ಅದೇ ರೀತಿ ನಮ್ಮ ಆಸೆ ಆಕಾಂಕ್ಷೆಗಳು, ನಮ್ಮ ಭಾವನೆಗಳು ಎಲ್ಲವೂ ನಮಗೂ ಉಪಕರಣವೇ ಅನುಭವಗಳನ್ನು ಗಳಿಸಲಿಕ್ಕೆ. ಆ ಒಂದು ಸ್ಥಿತಿ ನಮಗೆ ಬರಬೇಕು, ಅದು ಅರ್ಥ ಆಗಬೇಕು. ಸದಾಕಾಲ ಅರಿವಿನಿಂದ ಇದ್ದಾಗ ಇವೆಲ್ಲವೂ ಕೂಡ ನೆಟ್ಟಿಗಿರುತ್ತೆ. ಆವಾಗ ಯಾವುದು ನಾನಲ್ಲವೋ ಅದನ್ನು ಬಿಡ್ತಾ 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 ಹೋಗಬೇಕು. ಕೊನೆಗೆ ಎಲ್ಲಿವರೆಗೂ ಬರುತ್ತೆ ಅಂತ ಹೇಳಿದ್ರೆ, ದೇಹ ನಾನಲ್ಲ, ಆಸೆ ನಾನಲ್ಲ, ಭಾವನೆಗಳು ನಾನಲ್ಲ, ಯೋಚನೆಗಳು ನಾನಲ್ಲ ಅಂತ ಹೋದಾಗ ಕೊನೆಗೆ ಅಹಂಕಾರ ಬರುತ್ತೆ. ಅಹಂ ಅನ್ನುವಂಥದ್ದು. ಈ ಅಹಮ್ಮನ್ನು ಬಿಡಬೇಕಾಗತ್ತೆ. ಅಹಂ ಕೂಡ ನಾನಲ್ಲ, ಅದು ಕೊನೆಯ ಘಟ್ಟ. ಆ ಕೊನೆಯ ಘಟ್ಟದಲ್ಲಿ ಅಹಮ್ಮನ್ನು ಕಳಿಸಿ ಹಾಕಿದಾಗ ಪರಮಾತ್ಮನ ಜ್ಯೋತಿ ಕಾಣಿಸುತ್ತೆ. ಅಲ್ಲಿವರೆಗೆ ಪರಮಾತ್ಮನ ಜ್ಯೋತಿ ಕಾಣಲ್ಲ. ಇದು ಪರಮಾತ್ಮನ ಜ್ಯೋತಿ ಕಾಣುವ ವಿಧಾನ.
ಜ್ಯೋತಿ ಸದಾಕಾಲ ಬೆಳಗ್ತಾನೆ ಇರುತ್ತೆ. ಅದಕ್ಕೇನು ಮುಚ್ಚುಮರೆ ಅನ್ನೋದು ಇಲ್ಲ, ಅದಕ್ಕೆ ಯಾರೂ ಅಡ್ಡಿಪಡಿಸುವಂಥವ್ರಿಲ್ಲ. ಅಡ್ಡಿಪಡಿಸ್ಕೊಂಡಿರೋದು ಯಾರೋ ನಾವು. ಯಾಕೆ? ನಮ್ಮ ಮೇಲೆ ಪರದೆ ಬಿದ್ದಿದೆ. ಈ ಪರದೆಯನ್ನು ತೆಗಿತಾ 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 ಹೋದರೆ ಏನಾಗತ್ತೆ? ಜ್ಯೋತಿ ಅಲ್ಲೇ ಇದೆ, ಉರಿತಾನೇ ಇದೆ. ಅದು ಯಾವಾಗಲೂ ಉರಿತಾ ಇರುತ್ತೆ, ಸದಾಕಾಲ ಬೆಳಗ್ತಾ ಇರುತ್ತೆ. ಆದರೆ ತಮಸ್ಸು, ಅಜ್ಞಾನದಿಂದ ನಾವು ಜ್ಯೋತಿ ಕಾಣದಂತೆ ಆಗಿದೆ. ಯಾವಾಗ ತಮಸ್ಸು ಇಲ್ಲವಾಗುತ್ತದೆಯೋ, ಸಂಪೂರ್ಣವಾಗಿ ಹೊರಟು ಹೋಗುತ್ತದೆಯೋ, ಆಗ ಅಲ್ಲಿ ಜ್ಯೋತಿ ಪ್ರಕಾಶ ಬೀರುತ್ತೆ. ಅದಕ್ಕೆ ಶಿಷ್ಯ ತನ್ನ ಸ್ವಪ್ರಯತ್ನದಿಂದ ತಾನು ಪ್ರಯತ್ನ ಪಡೋದ್ರ ಜೊತೆಗೆ ದೇವರನ್ನು ಕೇಳ್ಕೊಳ್ತಾನೆ, ದೇವರ ಸಹಾಯ ಕೇಳ್ತಾನೆ. ತಮಸ್ಸಿನಿಂದ ನನ್ನನ್ನು ಜ್ಯೋತಿಯ ಕಡೆಗೆ ಕರೆದುಕೊಂಡು ಹೋಗು, ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ, ಆದರೆ ನೀನು ಕರ್ಕೊಂಡು ಹೋಗು ಅಂತ. ಅಂದರೆ ಈಶ್ವರನ ವ್ಯಕ್ತವಾದ ಒಂದು ಮುಖವೇ ಜ್ಯೋತಿ ಅಥವಾ ಜ್ಞಾನ. ಅದೇ ಮಾನವರಲ್ಲಿ ಪ್ರಜ್ಞೆಯಾಗಿ ಪ್ರಕಟಗೊಳ್ಳುತ್ತೆ. ನಾವು ಪ್ರಜ್ಞಾವಂತರು. ನಾವು ಪ್ರಜ್ಞೆ ನಮ್ಮಲ್ಲಿದೆಯಲ್ಲ, ನಾವು ಎದ್ದಿದ್ದೀವಿ ಅನ್ನೋ ಅರಿವಿದೆಯಲ್ಲ, ನಾವು ಏನು ಮಾಡ್ತಿದ್ದೀವಿ ಅನ್ನೋ ಅರಿವಿದೆಯಲ್ಲ, ಅದೇ ಪ್ರಜ್ಞೆ. ಆ ಪ್ರಜ್ಞೆ, ಅದು ಪ್ರಜ್ಞೆಯಾಗಿ ಪ್ರಕಟಗೊಳ್ಳೋದು ಯಾವುದು? ಜ್ಞಾನ ಜ್ಯೋತಿ. ಆ ಜ್ಯೋತಿಯೇ ಜ್ಞಾನವಾಗಿ ನಮ್ಮ ಪ್ರಜ್ಞೆಯಲ್ಲಿ ಪ್ರಕಟಗೊಳ್ಳುತ್ತೆ, ಮಾನವರಲ್ಲಿ ಪ್ರಜ್ಞೆಯಾಗಿ ಪ್ರಕಟಗೊಳ್ಳುತ್ತೆ. ಈ ಬುದ್ಧಿಯ ಬೆಳಕಿನಲ್ಲಿ ನಾವು ಜೀವನ ನಡೆಸಿದಾಗ ತಮಸ್ಸಿನಿಂದ ಹೊರಗೆ ಬರ್ತೇವೆ. ತಮಸ್ಸು ಪೂರ್ತಿಯಾಗಿ ಇಲ್ಲವಾಗುತ್ತೆ, ಜ್ಯೋತಿಯಲ್ಲಿಯೇ ಸದಾಕಾಲ ಇರ್ತೀವಿ. ಭಗವಂತ ನಾವೆಲ್ಲರಿಗೂ ಕೂಡ ಒಂದೊಂದು ಜ್ಯೋತಿಯನ್ನು ಹಚ್ಕೊಟ್ಟು ಕಳಿಸಿದ್ದಾನೆ. ನಾವು ಯಾರು ನನ್ನ ಹತ್ರ ಜ್ಯೋತಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಮ್ಮೆಲ್ಲರಲ್ಲಿರುವಂಥ ಆತ್ಮಜ್ಯೋತಿ ಸದಾಕಾಲ ಬೆಳಗ್ತಾನೆ ಇದೆ. ಅಂದರೆ ಭಗವಂತ ನಮ್ಮನ್ನು ಕಳಿಸೋವಾಗಲೇ ಏನು ಮಾಡಿದ್ದಾನೆ? ಒಂದೊಂದು ಜ್ಯೋತಿ ಹಚ್ಕೊಟ್ಬಿಟ್ಟು ಕಳಿಸಿದ್ದಾನೆ. ಆ ಜ್ಯೋತಿ ಇದೆ ನಮ್ಮ ಹತ್ರ. ಈ ಜ್ಯೋತಿ ನಮ್ಮಲ್ಲಿ ಬೆಳಗ್ತಿರೋದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಅಂದರೆ ನನ್ನ ಒಳಗೆ ಜ್ಯೋತಿ ಬೆಳಗ್ತಾ ಇದೆ ಅನ್ನುವ ಅರಿವನ್ನು ನಾವು ಮೊದಲು ಪಡ್ಕೋಬೇಕು. ಆ ಅರಿವನ್ನು ಪಡ್ಕೊಂಡಾಗ ಏನಾಗುತ್ತೆ? ಅದು ಅರಿವಿನ ಬೆಳಕು ಅಂತ ಅನಿಸ್ಕೊಳ್ಳುತ್ತೆ. ಈ ಅರಿವಿನ ಬೆಳಕು ಬಂದಾಗ ಏನಾಗುತ್ತೆ ಅಂದರೆ ಇತರರಿಗೆ ಅವರ ಬೆಳಕನ್ನು ತೋರಿಸಿಕೊಡುವಂತಹ ಕೆಲಸ ನಾವು ಮಾಡ್ತೀವಿ. ಅವರಲ್ಲಿ ಜ್ಯೋತಿ ಇಲ್ಲ ಅಂತಲ್ಲ, ಅವರಲ್ಲಿದೆ. ನಾವು ಜ್ಯೋತಿ ಹಚ್ತೀವಿ ಅಂತ ಅಲ್ಲ, ಅವರಲ್ಲಿರುವ ಜ್ಯೋತಿಯನ್ನು ತೋರಿಸುವಂತಹ ಕೆಲಸ. ಅಂದರೆ ಅವ್ರಿಗೆ ಅದನ್ನು ತೆಗೆದುಕೊಂಡು ನೋಡುವಂತಹ ಒಂದು ಸೇವೆಯನ್ನು ನಾವು ಮಾಡ್ಬೋದು. ನಮ್ಮಲ್ಲಿನ ಬೆಳಕು ಇದರಿಂದ ಕಡಿಮೆ ಆಗಲ್ಲ. ಅಂದರೆ ಬೇರೆಯವ್ರಿಗೆಲ್ಲ ನೀವು ಬೆಳಕನ್ನು ತೋರಿಸ್ಕೊಡ್ತಾ ಇದ್ದೀರಾ, ನಿಮ್ಮ ಬೆಳಕು ಕಮ್ಮಿ ಆಗತ್ತೆ ಅಂದರೆ ಇಲ್ಲ, ಕಮ್ಮಿ ಆಗೋದಿಲ್ಲ. ಒಂದು ದೀಪದಿಂದ ಎಷ್ಟು ಜ್ಯೋತಿ ಬೇಕಾದರೂ ಉರಿಸ್ಬೋದು. ಆ ರೀತಿಯಾಗಿ ಈ ಕೆಲಸ ನಮ್ಮಿಂದ ಸಾಧ್ಯ ಆಗಬೇಕು. ಅಂದರೆ ನಾವು ಮೊದಲು ತಮಸ್ಸಿನಿಂದ ಹೊರಗಡೆ ಬರಬೇಕು. ನಾವು ಬಂದ ನಂತರ ಏನು ಮಾಡಬೇಕು? ಬೇರೆಯವರು ಕೂಡ ತಮಸ್ಸಿನಿಂದ ಹೊರಗಡೆ ಬರುವ ರೀತಿಯಲ್ಲಿ ನಾವು ಅವ್ರಿಗೆ ಸಹಾಯ ಮಾಡಬೇಕು. ಯಾಕೆಂದರೆ ನಮ್ಮೊಳಗೆ ಜ್ಯೋತಿಯನ್ನು ಇಟ್ಟೇ ಭಗವಂತ ಕಳಿಸಿದ್ದಾನೆ. ಆ ಜ್ಯೋತಿ ಸದಾ ಕಾಲ ಉರಿತಾ ಇದೆ. ಅದು ಪರಂಜ್ಯೋತಿ. ಅದಕ್ಕೆ ತಮಸ್ಸು ಅನ್ನುವಂತಹ ಅದು ಅಡ್ಡಿ ಮಾಡಬಾರದು. ಆ ಸ್ಥಿತಿಗೆ ನಾವು ಹೋದ ತಕ್ಷಣ ಏನಾಗುತ್ತೆ? ನಮ್ಮಲ್ಲಿರೋ ಜ್ಯೋತಿ ನಮಗೆ ಕಾಣಿಸುತ್ತೆ. ನಮ್ಮಲ್ಲಿರೋ ಜ್ಯೋತಿ ಕಂಡ ತಕ್ಷಣ ಎಲ್ಲರಲ್ಲಿರುವ ಜ್ಯೋತಿಯನ್ನು ಅವರಿಗೆ ತೋರಿಸಿಕೊಡುವಂತಹ ಕೆಲಸವನ್ನು ನಾವು ಮಾಡಬಹುದು. ಇದು ತಮಸೋಮ ಜ್ಯೋತಿರ್ಗಮಯ. ವಂದನೆಗಳು.